ಹಾಯ್ ಗಾಯ್ಸ್, ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ. ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ 2014ರಿಂದ 2024ರವರೆಗೆ TETನಲ್ಲಿ ನಡೆದಿರುವಂತಹ ಸಂಪೂರ್ಣ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ, ನೀವು ಜನರಿಂದ ಅವರ ಪ್ರೀತಿಯನ್ನು ಗಳಿಸಬಲ್ಲಿರಿ. ಈ ಹೇಳಿಕೆಯಲ್ಲಿರುವ ಕ್ರಿಯಾಪದವು ಈ ರೂಪದಲ್ಲಿದೆ. ಇದು ಕ್ರಿಯಾಪದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯಾಗಿದೆ. ಆಪ್ಷನ್ಸ್ ಎ ನಿಷೇಧಾರ್ಥಕ ರೂಪ, ಆಪ್ಷನ್ಸ್ ಬಿ ವಿಧ್ಯಾರ್ಥಕ ರೂಪ, ಆಪ್ಷನ್ ಸಿ ನಿರ್ದೇಶನಾತ್ಮಕ ರೂಪ, ಆಪ್ಷನ್ ಡಿ ಸಂಭವನಾರ್ಥಕ ರೂಪ. ಮೊದಲನೇ ಪ್ರಶ್ನೆ, ನೀವು ಜನರಿಂದ ಪ್ರೀತಿಯನ್ನು ಗಳಿಸಲಿರಿ ಅಂದರೆ ಈ ಪ್ರಮುಖವಾಗಿ ಈ ಕ್ರಿಯಾಪದದಲ್ಲಿ ಆಜ್ಞೆ, ಆದೇಶ, ಅಪ್ಪಣೆ ಅಥವಾ ಆಶೀರ್ವಾದ ಈ ಪದಗಳು ಇದ್ದರೆ ಪ್ರಮುಖವಾಗಿ ನೀವು ಜನರಿಂದ ಅವರ ಪ್ರೀತಿಯನ್ನು ಗಳಿಸಬಲ್ಲಿರಿ. ಜನರ ಏನು ಮಾಡ್ತಾರೆ, ಇಲ್ಲಿ ಆಶೀರ್ವಾದ ಮಾಡ್ತಿದ್ದಾರೆ ಅಂತಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಧ್ಯಾರ್ಥಕ ರೂಪ. ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಇದಕ್ಕೆ ಆನ್ಸರು ವಿಧ್ಯಾರ್ಥಕ ರೂಪ. ವಿಧ್ಯಾರ್ಥಕ ಕ್ರಿಯಾಪದಗಳು ಎಂದರೆ TETನಲ್ಲಾಗಿರುವುದು GPSTRನಲ್ಲಿ ಡೆಫಿನೇಷನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇರಲ್ಲ, ಉದಾಹರಣೆಗಳನ್ನು ಕೊಟ್ಟು ಇದು ಯಾವ ಕ್ರಿಯಾಪದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬಿಟ್ಟು ಪ್ರಶ್ನೆ ಇರುತ್ತೆ. ವಿಧ್ಯಾರ್ಥಕ ಕ್ರಿಯಾಪದಗಳು ಎಂದರೆ ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಕೋರಿಕೆ ಇವುಗಳು ತೋರುವ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ವಿಧ್ಯಾರ್ಥಕ ಕ್ರಿಯಾಪದಗಳು ಆಗುತ್ತವೆ. ಉದಾಹರಣೆಗೆ ಮಾಡಲಿ, ಮಾಡಿ, ಮಾಡಿರಿ, ಮಾಡು, ಮಾಡೋಣ ಈ ಪದಗಳು ಬಂದರೆ ಇವೆಲ್ಲ ಕೂಡ ವಿಧ್ಯಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆಗಳಾಗಿವೆ. ಪ್ರಮುಖವಾಗಿ ವಿಧ್ಯಾರ್ಥಕ ಕ್ರಿಯಾಪದವನ್ನು ಸುಲಭವಾಗಿ ಗುರುತಿಸುವುದು ಯಾವ ರೀತಿ ಅಂದರೆ, ಪ್ರಮುಖವಾಗಿ ಆ ಪದದಲ್ಲಿ ಆಶೀರ್ವಾದ ಇರಬೇಕು, ಜೊತೆಗೆ ಅಪ್ಪಣೆ ಇರಬೇಕು, ಆಜ್ಞೆ, ಕೋರಿಕೆ ಈ 4 ಅಂಶಗಳು ಇದ್ದರೆ ಅದನ್ನು ವಿಧ್ಯಾರ್ಥಕ ಕ್ರಿಯಾಪದ ಎಂದು ಕರಿತೀವಿ. ಎರಡನೇದು ನಿಷೇಧಾರ್ಥಕ ಕ್ರಿಯಾಪದ ಎಂದರೆ ಕ್ರಿಯೆಯು ನಡೆಯುವುದಿಲ್ಲ ಅಂದರೆ ಕ್ರಿಯೆಯಲ್ಲಿ ನಡೀತಾ ಇಲ್ಲ ಎಂಬ ಅರ್ಥ ತೋರುವಾಗ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯಗಳು ಸೇರಿ ನಿಷೇಧಾರ್ಥಕ ಕ್ರಿಯಾಪದಗಳು ಎನಿಸುತ್ತವೆ. ಉದಾಹರಣೆಗೆ ಅವನು ಚುನಾವಣೆಯಲ್ಲಿ ಗೆಲ್ಲನು ಅಥವಾ ಗೆಲ್ಲರು. ನಿಷೇಧಾರ್ಥಕ ಕ್ರಿಯಾಪದದ ವಿಶೇಷತೆ ಎಂದರೆ ಇಲ್ಲಿ ಕ್ರಿಯೆ ನಡೆಯುವುದೇ ಇಲ್ಲ ಅಂದರೆ ಅವನೇನಾದ್ರು ಚುನಾವಣೆಯಲ್ಲಿ ಗೆಲ್ತಾನೆ ಅಂತ ಅಂದರೆ ಗೆಲ್ಲಬಹುದು ಅಂದರೆ ಅಲ್ಲಿ ಕ್ರಿಯೆ ನಡೀತಾ ಇದೆ. ಇಲ್ಲಿ ಗೆಲ್ಲನು, ಗೆಲ್ಲರು ಅಂದರೆ ಇಲ್ಲಿ ಕ್ರಿಯೆ ನಡೆಯುವುದಿಲ್ಲ. ಅದರಿಂದ ಇದನ್ನು ನಿಷೇಧಾರ್ಥಕ ಕ್ರಿಯಾಪದ ಎಂದು ಕರೆಯಲಾಗುತ್ತದೆ. ಮೂರನೇದು ಸಂಭವನಾರ್ಥಕ ಕ್ರಿಯಾಪದ. ಸಂಭವನಾರ್ಥಕ ಕ್ರಿಯಾಪದ ಎಂದರೆ ಕ್ರಿಯೆಯು ನಡೆಯುವಿಕೆಯಲ್ಲಿ ಸಂಶಯ ಅಥವಾ ಊಹೆ ತೋರುವಲ್ಲಿ, ಸಂಶಯ ಅಥವಾ ಊಹೆ ಬಂದರೆ ಅದನ್ನು ಸಂಭವನಾರ್ಥಕ ಕ್ರಿಯಾಪದ ಆಗುತ್ತೆ. ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯಗಳು ಸೇರಿ ಸಂಭವನಾರ್ಥಕ ಕ್ರಿಯಾಪದಗಳು ಆಗುತ್ತವೆ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಸಂಭವನಾರ್ಥಕ ಕ್ರಿಯಾಪದ ಎಂದರೆ ಕ್ರಿಯೆಯು ನಡೆಯುವಿಕೆಯಲ್ಲಿ ಸಂಶಯ ಅಥವಾ ಊಹೆ ತೋರುವಲ್ಲಿ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯಗಳು ಸೇರಿ ಸಂಭವನಾರ್ಥಕ ಕ್ರಿಯಾಪದಗಳು ಆಗುತ್ತವೆ. ಉದಾಹರಣೆಗೆ ಅವನು ಚುನಾವಣೆಯಲ್ಲಿ ಗೆದ್ದನು ಅಥವಾ ಗೆದ್ದರು. ಇಲ್ಲೇನಾಗ್ತಿದೆ ಅಂದರೆ ಊಹೆ ಮತ್ತು ಕಲ್ಪನೆ ಮಾಡ್ಕೊಳ್ಳಾಗುತ್ತದೆ. ಸಂಶಯ ಗೆದ್ದರೆ ಗೆಲ್ಲುವುದು, ಬಿಟ್ಟರೆ ಬಿಡುವುದು ಈ ರೀತಿ ಪದಗಳು ಬಂದಾಗ ಅದನ್ನು ಸಂಭವನಾರ್ಥಕ ಕ್ರಿಯಾಪದ ಎಂದು ಕರಿತೀವಿ. ಎರಡನೇ ಪ್ರಶ್ನೆ, ಅರಬಿಯ ಮುನ್ನೀರಿಗೆ ಕರಿನೀಲಿ ಬಣ್ಣ ಉಂಟು, ಮುಂದೆ ಬಂದಿಹುದು, ಕೆಂಪು ಸಮುದ್ರ ಒಂದು. ಇಲ್ಲಿಯ ಪದ್ಯದ ಸಾಲುಗಳಲ್ಲಿ ಅಡಿಗೆರೆ ಎಳೆದಿರುವ ಪದಗಳ ಅನುಕ್ರಮವಾಗಿ ಈ ಸಮಾಸಕ್ಕೆ ಸೇರಿವೆ. ಪ್ರಮುಖವಾಗಿ ಕರಿನೀಲಿ ಎಂಬುದು, ನಂತರ ಕೆಂಪು ಸಮುದ್ರ. ಇದು ಯಾವ ಸಮಾಸಕ್ಕೆ ಸೇರಿದೆ ಪ್ರಶ್ನೆ. ಸಮಾಸಗಳಲ್ಲಿ ಪ್ರಮುಖವಾಗಿ 8 ವಿಧಗಳಿವೆ. ಆಪ್ಷನ್ಸ್ ಎ ಕರ್ಮಧಾರಯ ಮತ್ತು ಕರ್ಮಧಾರಯ ಸಮಾಸ, ಆಪ್ಷನ್ಸ್ ಬಿ ದ್ವಂದ್ವ ಮತ್ತು ತತ್ಪುರುಷ ಸಮಾಸ, ಆಪ್ಷನ್ ಸಿ ತತ್ಪುರುಷ ಮತ್ತು ತತ್ಪುರುಷ ಸಮಾಸ, ಆಪ್ಷನ್ ಡಿ ಬಹುರ್ವಿ ಮತ್ತು ಕರ್ಮಧಾರಯ ಸಮಾಸ. ಕರಿನೀಲಿ ಮತ್ತು ಕೆಂಪು ಸಮುದ್ರ ಇವೆರಡೂ ಕೂಡ ಆಪ್ಷನ್ಸ್ ಎ ಕರ್ಮಧಾರಯ ಮತ್ತು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ ಎರಡನೇ ಪ್ರಶ್ನೆಗೆ. ಜೊತೆಗೆ ಈ ಕರ್ಮಧಾರಯ ಸಮಾಸದ ವಿಶೇಷತೆ ಎಂದರೆ ವಿಶೇಷ ಮತ್ತು ವಿಶೇಷ್ಯ ಉಳ್ಳ ಸಮಾಸವನ್ನು ಕರ್ಮಧಾರಯ ಸಮಾಸ ಎಂದು ಕರೆಯಲಾಗುತ್ತದೆ.
ಇದನ್ನು 2023 ಮತ್ತು 24ರಲ್ಲಿ ಕರ್ಮಧಾರಯ ಸಮಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಬಂದಿದೆ. ವಿಶೇಷ ಮತ್ತು ವಿಶೇಷವುಳ್ಳ ಸಮಾಸವನ್ನು ಯಾವ ಸಮಾಸಕ್ಕೆ ಸಂಬಂಧಿಸಿದೆ? ವಿಶೇಷ ಮತ್ತು ವಿಶೇಷವುಳ್ಳ ಸಮಾಸವು ಕರ್ಮಧಾರಯ ಸಮಾಸಕ್ಕೆ ಸಂಬಂಧಪಟ್ಟಿದೆ. ಕರಿನೀಲಿ ಮತ್ತು ಕೆಂಪು ಸಮುದ್ರ ಎಂಬುದು ಕರ್ಮಧಾರಯ ಸಮಾಸಕ್ಕೆ ಸಂಬಂಧಪಟ್ಟಿದೆ. ಆನ್ಸರು ಕರ್ಮಧಾರಯ ಮತ್ತು ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸ ಎಂದರೆ ಪೂರ್ವ ಪದವು ಗುಣವಾಚಕ ವಿಶೇಷಣವಾಗಿದ್ದು ಉತ್ತರ ಪದವು ನಾಮಪದ ವಿಶೇಷವಾಗಿದ್ದು ಅವೆರಡೂ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರಯ ಸಮಾಸ ಎನ್ನುತ್ತೇವೆ. ಪೂರ್ವ ಪದವು ಗುಣವಾಚಕ ವಿಶೇಷಣವಾಗಿದ್ದು ಉತ್ತರ ಪದವು ನಾಮಪದದ ವಿಶೇಷವಾಗಿದ್ದು ಅವೆರಡೂ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರಯ ಸಮಾಸ ಎನ್ನುತ್ತೇವೆ. ಕರಿನೀಲಿ ಎಂಬ ಪದವನ್ನು ಬಿಡಿಸಿ ಸಮಾಸದಲ್ಲಿ ಸಂಧಿಗಳಲ್ಲಿ ನಾವು ಪದಗಳನ್ನು ಬಿಡಿಸಿ ಬರೀಬೇಕು ಅಂತ ಹೇಳ್ತೀವಿ. ಸಂಧಿ ಅಂತ ಬಂದಾಗ ಪದಗಳನ್ನು ಬಿಡಿಸಿ ಬರಿತೀವಿ. ಸಮಾಸ ಅಂತ ಅಂದರೆ ಬಿಡಿಸಿ ಬರಿ ಅಂತ ಹೇಳಲ್ಲ. ಇಲ್ಲಿ ಬಿಡಿಸಿ ಬರೆಯುವುದಕ್ಕೆ ಬದಲಾಗಿ ಸಮಾಸವನ್ನು ವಿಗ್ರಹ ವಾಕ್ಯ ಅಂತ ಕರಿತಾ ಹೋಗ್ತೀವಿ. ಸಮಾಸವನ್ನು ಬಿಡಿಸಿ ಬರೆಯುವುದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಬಂದರೆ ಸಮಾಸವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹ ವಾಕ್ಯ ಎಂದು ಕರೆಯಲಾಗುತ್ತದೆ. ಇಲ್ಲಿ ಕರಿನೀಲಿ ಎಂಬ ವಿಗ್ರಹ ವಾಕ್ಯವನ್ನು ಮಾಡಿದಾಗ ಸಮಾಸದಲ್ಲಿ ಕರಿದು ಪ್ಲಸ್ ನೀಲಿ, ಕರಿದು ನೀಲಿ. ಕರಿದು ಎಂಬುದು ಪೂರ್ವ ಪದ, ನೀಲಿ ಎಂಬುದು ಉತ್ತರ ಪದ. ಇಲ್ಲಿ ಪ್ರಮುಖವಾಗಿ ಗುಣವಾಚಕ ವಿಶೇಷಣವಾಗಿದ್ದು ಉತ್ತರ ಪದದಲ್ಲಿ ನಾಮಪದದಿಂದ ವಿಶೇಷವಾಗಿದೆ. ಆದ್ದರಿಂದ ಇದು ಕರ್ಮಧಾರಯ ಸಮಾಸವಾಗಿದೆ. ಕರಿದು ಎಂಬುದು ವಿಶೇಷಣ, ನೀಲಿ ಎಂಬುದು ಗುಣವಾಚಕ ನಾಮಪದ. ಆದ್ದರಿಂದ ಕರಿನೀಲಿ ಕರ್ಮಧಾರಯ ಸಮಾಸವಾಗಿದೆ. ಕೆಂಪದು ಪ್ಲಸ್ ಸಮುದ್ರ, ಕೆಂಪು ಸಮುದ್ರವನ್ನು ವಿಗ್ರಹ ವಾಕ್ಯವಾಗಿ ಮಾಡಿದಾಗ ಕೆಂಪದು ಪ್ಲಸ್ ಸಮುದ್ರ, ಕೆಂಪು ಸಮುದ್ರ. ಕೆಂಪದು ಎಂಬುದು ವಿಶೇಷಣ ಮತ್ತು ಸಮುದ್ರ ನಾಮಪದ. ಆದ್ದರಿಂದ ಕೆಂಪು ಸಮುದ್ರ ಕರ್ಮಧಾರಯ ಸಮಾಸವಾಗಿದೆ. ಪ್ರಮುಖವಾಗಿ ತುಂಬ ಇಂಪಾರ್ಟೆಂಟು ಅಂತಿದ್ದಂಗೆ ಕರ್ಮಧಾರಯ ಸಮಾಸದಲ್ಲಿ ವಿಶೇಷ ಮತ್ತು ವಿಶೇಷವುಳ್ಳ ಸಮಾಸಕ್ಕೆ ಯಾವ ಸಮಾಸಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ 2 ಬಾರಿ ಬಂದಿದೆ ಟಿಇಟಿನಲ್ಲಿ. ವಿಶೇಷ ಮತ್ತು ವಿಶೇಷವುಳ್ಳ ಸಮಾಸಕ್ಕೆ ಕರ್ಮಧಾರಯ ಸಮಾಸ ಎಂದು ಕರೆಯಲಾಗುತ್ತದೆ. ಕರ್ಮಧಾರಯ ಸಮಾಸದ ವಿಶೇಷತೆ ಎಂದರೆ ಪೂರ್ವಪದ ಯಾವಾಗಲೂ ಕೂಡ ಈ ಕರಿದು ಎಂಬುದು ಅಂದರೆ ಗುಣವಾಚಕ ಅಂದರೆ ವಿಶೇಷಣದಿಂದ ಕೂಡಿರುತ್ತೆ. ಈ ನೀಲಿ ಎಂಬುದು ಗುಣವಾಚಕ ನಾಮಪದದಿಂದ ಕೂಡಿರುವುದರಿಂದ ಇದನ್ನು ಕರ್ಮಧಾರಯ ಸಮಾಸ ಎಂದು ಕರಿತೀವಿ. ಇನ್ನು ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಎಂದರೆ 2 ಅಥವಾ ಹೆಚ್ಚು ನಾಮಪದಗಳು ಸೇರಿದರೆ ದ್ವಂದ್ವ ಸಮಾಸ ಎನ್ನುತ್ತೇವೆ. ಉದಾಹರಣೆಗೆ ಕೃಷ್ಣನು ಅರ್ಜುನನನ್ನು, ಕೃಷ್ಣಾರ್ಜುನರನ್ನು ವಿಗ್ರಹ ವಾಕ್ಯ ಮಾಡಿದಾಗ ಕೃಷ್ಣಾರ್ಜುನನು ಇವೆರಡೂ ಕೂಡ ನಾಮಪದನೇ ಆಗಿರೋದ್ರಿಂದ ಕೃಷ್ಣಾರ್ಜುನರು ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾಗಿದೆ. ಈಗ ಸೂರ್ಯ ಚಂದ್ರ ನಕ್ಷತ್ರಗಳು ದ್ವಂದ್ವ ಸಮಾಸಕ್ಕೆ, ರಾಮಕೃಷ್ಣ ಅರ್ಜುನರು ದ್ವಂದ್ವ ಸಮಾಸಕ್ಕೆ, ಗಿಡ ಮರ ಬಳ್ಳಿಗಳು ಇವು ಕೂಡ ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾಗಿದೆ. ದ್ವಂದ್ವ ಸಮಾಸದ ವಿಶೇಷತೆ ಅಂದರೆ ದ್ವಂದ್ವ ಸಮಾಸದಲ್ಲಿ ಪ್ರಮುಖವಾಗಿ ನಾಮಪದಗಳಿಂದ ಕೂಡಿರುತ್ತೆ. ಆದ್ದರಿಂದ ಇವೆಲ್ಲ ಕೂಡ ದ್ವಂದ್ವ ಸಮಾಸಕ್ಕೆ ಉದಾಹರಣೆಗಳಾಗಿವೆ. ಕೃಷ್ಣಾರ್ಜುನರು, ಗಿಡ ಮರ ಬಳ್ಳಿಗಳು, ಸೂರ್ಯಚಂದ್ರ ನಕ್ಷತ್ರಗಳು ಮುಂತಾದವುಗಳು ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾಗಿದೆ. ದ್ವಂದ್ವ ಸಮಾಸದಲ್ಲಿ ಬರುವಂಥದ್ದು ಎಲ್ಲ ನಾಮಪದಗಳೇ ಆಗಿರೋದ್ರಿಂದ ದ್ವಂದ್ವ ಸಮಾಸ ಆಗಿದೆ. ಮತ್ತೊಂದು ತತ್ಪುರುಷ ಸಮಾಸ. 2 ನಾಮಪದಗಳು ಸೇರಿ ಸಮಾಸವಾದಾಗ ಪರಪದದ ಅರ್ಥ ಪ್ರಧಾನವಾಗಿ ತೋರಿದರೆ ಅದನ್ನು ತತ್ಪುರುಷ ಸಮಾಸ ಎನ್ನುವರು. ಉದಾಹರಣೆಗೆ ಬೆಟ್ಟದ ಪ್ಲಸ್ ಬೆಟ್ಟದಾವರೆ. ಸಾಮಾನ್ಯವಾಗಿ ಈ ಸಮಾಸದಲ್ಲಿ ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯಗಳು ಸೇರುತ್ತವೆ ಅಥವಾ ಇರುತ್ತವೆ. ಅಂದರೆ ಬೆಟ್ಟದ ಎಂಬ ಪದವನ್ನು ಉಚ್ಚಾರಣೆ ಮಾಡಿದಾಗ ಆ ಎಂಬ ವಿಭಕ್ತಿ ಪ್ರತ್ಯಯ ಬದ್ಧ ಇದೆ. ತತ್ಪುರುಷ ಸಮಾಸದ ವಿಶೇಷತೆ ಎಂದಿದಂಗೆ ಬೆಟ್ಟದ ಎಂಬುದು ಪೂರ್ವ ಪದ, ತಾವರೆ ಎಂಬುದು ಉತ್ತರ ಪದ. ಈ ಬೆಟ್ಟದ ಅಂದರೆ ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯಗಳು ಬಂದರೆ ಅದು ಯಾವ ಸಮಾಸಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಅದು ತತ್ಪುರುಷ ಸಮಾಸಕ್ಕೆ ಸಂಬಂಧಪಟ್ಟಿದೆ.
ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಪರಪದದ ಅರ್ಥ ಪ್ರಧಾನವಾಗಿ ತೋರಿದರೆ ಅದನ್ನು ತತ್ಪುರುಷ ಸಮಾಸ ಎನ್ನುತ್ತೇವೆ. ಉದಾಹರಣೆಗೆ, ಈ ಬೆಟ್ಟದವರೆ ಎಂಬ ಸಮಾಸವನ್ನು ವಿಗ್ರಹವಾಕ್ಯ ಮಾಡಿದಾಗ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದವರೆ, ಬೆಟ್ಟದ ಎಂಬುದು ಪೂರ್ವಪದ, ತಾವರೆ ಎಂಬುದು ಉತ್ತರ ಪದ. ಸಾಮಾನ್ಯವಾಗಿ ಈ ಸಮಾಸದಲ್ಲಿ ಪೂರ್ವಪದದಲ್ಲಿ ವಿಭಕ್ತಿ ಪ್ರತ್ಯಯಗಳು ಸೇರ್ತವೆ. ನೀವು ಸಮಾಸವನ್ನು ವಿಗ್ರಹವಾಕ್ಯ ಮಾಡಿ ಬರೆದಾಗ ಆ ಸಮಾಸದಲ್ಲಿ ಪೂರ್ವಪದದಲ್ಲಿ ಏನಾದರೂ ಕೂಡ ವಿಭಕ್ತಿ ಪ್ರತ್ಯಯಗಳು ಸೇರಿದ್ರೆ ಅದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ. ಮತ್ತೊಂದು ಬಹುರ್ವಿ ಸಮಾಸ. ಎರಡು ಅಥವಾ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿ ತೋರಿದರೆ ಅದನ್ನು ಬಹುರ್ವಿ ಸಮಾಸ ಎನ್ನುತ್ತೇವೆ. ಉದಾಹರಣೆಗೆ, ಇದು ತುಂಬ ಸರಳವಾಗಿ ಗುರುತಿಸುವುದು ಬಹುರ್ವಿ ಸಮಾಸವನ್ನು. ಹಣೆಯಲ್ಲಿ ಕಣ್ಣು ಉಳ್ಳವನು ಅವನು, ಅವನು ಹಣೆಗಣ್ಣ ಅಂದರೆ ಶಿವ. ಹಣೆಯಲ್ಲಿ ಕಣ್ಣನ್ನು ಉಳ್ಳವನು ಅವನು, ಅವನು ಹಣೆಗಣ್ಣ ಶಿವ. ಇದು ಬಹುರ್ವಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ಪ್ರಶ್ನೆ ಸಂಖ್ಯೆ 3. ಒಳ್ಳೆಯತನ. ವಿಶ್ವಾಸ ಮತ್ತು ಸಂಕಲ್ಪಗಳೇ ನಮಗೆ ದೋಷಯುಕ್ತರನ್ನಾಗಿಸುವ ಶಕ್ತಿಯನ್ನು ನೀಡುವುದಿಲ್ಲ. ಗೆರೆ ಎಳೆದಿರುವ ಪದದ ವ್ಯಾಕರಣ. ಆಪ್ಷನ್ಸ್ ಎ ತದಿಂತ ನಾಮ, ಆಪ್ಷನ್ಸ್ ಬಿ ಕೃದಂತ ಭಾವನಾಮ, ಆಪ್ಷನ್ ಸಿ ತದಿಂತ ಭಾವನಾಮ, ಆಪ್ಷನ್ ಡಿ ತದಿಂತಾವ್ಯಯ. ಒಳ್ಳೆಯತನ, ವಿಶ್ವಾಸ ಮತ್ತು ಸಂಕಲ್ಪಗಳೇ ನಮಗೆ ದೋಷಯುಕ್ತರನ್ನಾಗಿಸುವ ಶಕ್ತಿಯನ್ನು ನೀಡುವುದಿಲ್ಲ. ಗೆರೆ ಎಳೆದಿರುವ ಪದದ ವ್ಯಾಕರಣ. ಒಳ್ಳೆಯತನ ಇದು ಯಾವ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಇಲ್ಲಿ ನೀಡಿರುವಂಥ ಕೆಳಗೆ ನೀಡಿರುವಂಥ ಆಪ್ಷನ್ಸಲ್ಲಿ ತದಿಂತ ಭಾವನಾಮನ, ತದಿಂತ ನಾಮನ, ತದಿಂತ ಭಾವನಾಮ ಅಥವಾ ಕೃದಂತ ಭಾವನಾಮನ, ತದಿಂತಾವ್ಯಯ. ಇದಕ್ಕೆ 3ನೇ ಪ್ರಶ್ನೆಗೆ ರೈಟ್ ಆನ್ಸರ್ ತದಿಂತ ಭಾವನಾಮ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. 3ನೇ ಪ್ರಶ್ನೆಗೆ ಆಪ್ಷನ್ ಸಿ ರೈಟ್ ಆನ್ಸರ್. ಒಳ್ಳೆಯತನ ಎಂಬುದು ತದಿಂತ ಭಾವನಾಮಕ್ಕೆ ಉದಾಹರಣೆಯಾಗಿದೆ. ತದಿಂತ ಭಾವನಾಮ. ತದಿಂತ ಭಾವನಾಮ ನಾಮ ಪ್ರಕೃತಿಗಳ ಮುಂದೆ ಭಾವಸೂಚಕ ತದಿಂತ ಪ್ರತ್ಯಯಗಳಾದ ತನ, ಇಕೆ, ಉ, ಪು, ಮೇ, ವಳಿ ಮುಂತಾದವು ಬಂದರೆ ಅವುಗಳನ್ನು ತದಿಂತ ಭಾವನಾಮ ಎನ್ನುವರು. ಎಕ್ಸಾಂಪಲೇ ಚೆಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಒಳ್ಳೆಯತನ, ತನ ಎಂಬ ಪದ ಬಂದಿರೋದ್ರಲ್ಲಿ ಇದು ತದಿಂತ ಭಾವನಾಮಕ್ಕೆ ಉದಾಹರಣೆಯಾಗಿದೆ. ನೋಡಿ, ಇಲ್ಲಿದೆ ತನ ಎಂಬುದು. ಪ್ರಶ್ನೆ ಕೇಳಿದೆ ಅಂದರೆ ಇಲ್ಲಿ ಪ್ರಮುಖವಾಗಿ ತದಿಂತ ಭಾವನಾಮ ಅಂತ ಡೆಫಿನೇಷನ್ಸ್ ಏನು ಕೇಳಲ್ಲ. ನಾವಿಲ್ಲಿ ಈಸಿಯಾಗಿ ತದಿಂತ ಭಾವನಾಮಕ್ಕೆ ಉದಾಹರಣೆಗಳನ್ನು ನೆನ್ಪಿಟ್ಕೊಳ್ಳೋದು ಹೇಗೆ ಅಂತಂದರೆ, ಇದಕ್ಕೆ ಸರಳವಾದಂಥ ಸೂತ್ರ ಇದೆ. ತನ, ಇಕೆ, ಉ, ಪು, ಮೇ, ವಳಿ ಇವೆಲ್ಲವೂ ಕೂಡ ತದಿಂತ ಭಾವನಾಮಕ್ಕೆ ಉದಾಹರಣೆಗಳಾಗಿರುತ್ತವೆ. ಇವನ್ನಿಷ್ಟು ನೆನ್ಪಿಟ್ಕೊಂಡ್ರೆ ಅತ್ಯಂತ ಸರಳವಾಗಿ ನಾವು ಗುರುತಿಸ್ಬೋದಾಗಿರುತ್ತೆ. ಪದದ ಹಿಂಭಾಗದಲ್ಲಿ ಏನಾಗಿರುತ್ತೆ ಅಂತ ಅಂದರೆ ಇಕೆ ಆಗಿರ್ಬೋದು, ತನ ಆಗಿರ್ಬೋದು, ಉ, ಪು, ಮೇ, ವಳಿ ಎಂಬುದನ್ನು ಗುರುತಿಸ್ಬೇಕಾಗಿರುತ್ತೆ. ಯಾವ ರೀತಿ ಗುರುತಿಸ್ಬೇಕು ಅಂತಿದ್ದಂಗೆ ಉದಾಹರಣೆಗೆ ನೋಡಿ, ಇಕೆ ಇಲ್ಲಿ ಕೇಳಿರ್ತಾರೆ, ಮಡಿವಂತಿಕೆ ಇಕೆ ಬರುತ್ತೆ ಇಲ್ಲಿ. ಬ್ರಾಹ್ಮಣಿಕೆ ಏನಾಗುತ್ತೆ ಇಲ್ಲಿ, ಇಲ್ಲೂ ಕೂಡ ಇಕೆ ಬರುತ್ತೆ. ಇದು ಯಾಕೆ ತದಿಂತ ಭಾವನಾಮಕ್ಕೆ ಉದಾಹರಣೆಯಾಗಿದೆ. ಜಾಣತನ, ತನ ಇಲ್ಲಿ ದೊಡ್ಡತನ. ಕುರುಡು ಹೂ ಬರುತ್ತೆ, ಕುರುಡು ಎಂಬ ಪದವನ್ನು ಹೂ, ಕಿವುಡು ಇತ್ಯಾದಿ. ಇನ್ನು ಕಪ್ಪು ನೋಡಿದಿದೆ, ಹೂ ಇದೆ. ಕಪ್ಪು, ಬಿಳುಪು, ತಂಪು, ಕೆಂಪು ಇತ್ಯಾದಿ. ಇನ್ನು ಮೇ ಅಂತ ಇದೆ, ಜಾಣ್ಮೆ, ಹೆಮ್ಮೆ, ಕೂರ್ಮೆ ಇತ್ಯಾದಿ. ವಳಿ, ಗೊತ್ತುವಳಿ, ಸಾಗುವಳಿ, ಸಾಲುವಳಿ, ನಿಲುವಳಿ ಮುಂತಾದವು. ಇವೆಲ್ಲವೂ ಕೂಡ ತದಿಂತ ಭಾವನಾಮಕ್ಕೆ ಸಂಬಂಧಪಟ್ಟಂಥ ಉದಾಹರಣೆಯಾಗಿದೆ. ಪ್ರಮುಖವಾಗಿ ತದಿಂತ ಭಾವನಾಮಕ್ಕೆ ನಾವು ತನ, ಇಕೆ, ಉ, ಪು, ಮೇ, ವಳಿ ಇಷ್ಟನ್ನು ಕೂಡ ನೆನ್ಪಿಟ್ಕೊಂಡ್ರೆ ಅವ್ರು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ತುಂಬ ಸರಳವಾಗಿ ತದಿಂತ ಭಾವನಾಮಕ್ಕೆ ಸಂಬಂಧಪಟ್ಟ ತುಂಬ ಸರಳವಾಗಿ ಗುರುತಿಸಬಹುದು. ಇನ್ನು ತದಿಂತ ನಾಮಪದಗಳು ಅಂತಂದರೆ ನಾಮ ಪ್ರಕೃತಿಗಳ ಮುಂದೆ ಗಾರ, ಕಾರ, ವಂತ, ಈಗ, ಒಳ, ಆಳಿ, ಘಾತಿ
ಗೂಳಿ, ಆನೆಯ ಮೊದಲಾದ ತದಿಂತ ಪ್ರತ್ಯಯಗಳು ಸೇರಿದರೆ ತದಿಂತ ನಾಮಗಳು ಎನ್ನುವರು. ಇಲ್ಲಿ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರೋದು ಗಾರ, ಆಡಿ, ಗಾದಿ, ಗೂಳಿ, ಆನೆಯ ಇವೆಲ್ಲ ಕೂಡ ತದಿಂತ ನಾಮಪದಗಳಿಗೆ ಸಂಬಂಧಪಟ್ಟಂತ ಅತ್ಯಂತ ಸರಳ ಸೂತ್ರವಾಗಿದೆ. ಇಷ್ಟನ್ನು ನೆನಪಿಟ್ಕೊಂಡ್ರೆ ನಾವೇನ್ ಮಾಡ್ತೀವಿ ಅಂದರೆ ತದಿಂತ ನಾಮಪದಗಳಿಗೆ ಸಂಬಂಧಪಟ್ಟಂತ ಯಾವುದೇ ಉದಾಹರಣೆಗಳು ಕೊಟ್ಟರು ಕೂಡ ಸರಳವಾಗಿ ಗುರುತಿಸ್ಬೋದು ಎಕ್ಸಾಮಲ್ಲಿ. ಉದಾಹರಣೆ ನೋಡಿ, ಹಿಂದೆ ಕೇಳಿರ್ತಾರೆ ಗಾರ ಅಂತ ಅಂದ್ರೆ ಸಾಲಗಾರ. ಗಾರ ಅಂತ ಇದ್ದಂಗೆ ಇದು ತದಿಂತ ನಾಮಪದಗಳಿಗೆ ಸಂಬಂಧಪಟ್ಟಂತ ಉದಾಹರಣೆಯಾಗಿದೆ. ಬೇಟೆಗಾರ. ಇನ್ನ ಕಾರ ಅಂತ ಇರುತ್ತೆ, ಓಲೆಕಾರ, ಕೂಲಿಕಾರ, ವಂತ, ಹಣವಂತ, ಗುಣವಂತ, ಸಿರಿವಂತ, ಮಡಿವಂತ. ಈಗ ಕನ್ನಡಿಗ, ಗಾಣಿಗ, ಲೆಕ್ಕಿಗ. ಒಳ, ಮಡಿವಾಳ, ಅಟಪವಾಳ. ಇನ್ನ ಹಾಳಿ, ವಾಚಾಳಿ, ಊದಾಳಿ. ಘಾತಿ, ಆಟಗಾತಿ, ಮಾಟಗಾತಿ, ಮಾಯಘಾತಿ. ಹಾಡಿಗ, ಹೂವಾಡಿಗ, ಆವಾಡಿಗ. ಇನ್ನು ಗೂಳಿ, ಅಟಗುಳಿ, ಲಂಚಗುಳಿ, ಸಾಲಗುಳಿ. ಆನೆಯ, ವಂದನೆಯ, ಎರಡನೆಯ ಮುಂತಾದವು. ಇವೆಲ್ಲವೂ ಕೂಡ ತದಿಂತ ನಾಮಗಳಿಗೆ ಸಂಬಂಧಪಟ್ಟಂತ ಉದಾಹರಣೆಗಳಾಗಿದೆ. ಪ್ರಮುಖವಾಗಿ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಇಲ್ಲಿ ಗಾರ, ಕಾರ, ವಂತ, ಈಗ, ಒಳ, ಆಳೆ, ಘಾತಿ, ಗೂಳಿ, ಆನೆ ಇಷ್ಟು ಪದಗಳನ್ನು ನೆನ್ಪಿಟ್ಕೊಂಡ್ರೆ ಅತ್ಯಂತ ಸರಳವಾಗಿ ಸುಲಭವಾಗಿ ನಾವು ಎಕ್ಸಾಮಲ್ಲಿ ಗುರುತಿಸಬಹುದಾಗಿರುತ್ತೆ. ಇದು ತದಿಂತ ನಾಮಪದಗಳಿಗೆ ಸಂಬಂಧಪಟ್ಟಂತ ಉದಾಹರಣೆಯಾಗಿರುತ್ತೆ. ಇನ್ನು ತದಿಂತಾವ್ಯಯ. ನಾಮಪದಗಳ ಮುಂದೆ ಅಂತೆ, ಹಾಗೆ, ಹೊರಗೆ, ತನಕ, ಮಟ್ಟಿಗೆ, ಓಸ್ಕರ, ಓಸುಗ, ಇಂಥ, ಆಗಿ, ಸಲುವಾಗಿ ಮುಂತಾದ ತದಿಂತ ಪ್ರತ್ಯಯಗಳು ಸೇರಿದರೆ ತದಿಂತಾವ್ಯಯಗಳು ಎನ್ನುವರು. ಪ್ರಮುಖವಾಗಿ ತದಿಂತಾವ್ಯಯಗಳನ್ನು ನೆನ್ಪಿಟ್ಕೊಳೋದು ಹೆಂಗೆ ಅಂತಿದಂಗೆ ಇಲ್ಲಿ ಅಂತೆ, ಹಾಗೆ, ಹೊರಗೆ, ತನಕ, ಮಟ್ಟಿಗೆ, ಓಸ್ಕರ, ಓಸುಗ, ಇಂಥ, ಆಗಿ, ಸಲುವಾಗಿ ಇಷ್ಟು ಪದಗಳನ್ನು ನೆನಪಿಟ್ಕೊಂಡ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ತದಿಂತಾವ್ಯಯಗಳಿಗೆ ಸಂಬಂಧಪಟ್ಟಂತ ಅತ್ಯಂತ ಸುಲಭವಾಗಿ ಗುರುತಿಸಬಹುದು. ಯಾವ ರೀತಿ ಅಂತ ಅಂದ್ರೆ ಉದಾಹರಣೆಗೆ ಅಂತೆ, ರಾಮನಂತೆ, ಅವನಂತೆ, ನನ್ನಂತೆ, ಕುದುರೆಯಂತೆ. ಇನ್ನ ಹಾಗೆ ಅಂತ ಬಂದ್ರೆ ಪದ ತಗೊಂಡಾಗ ಬರುವ ಹಾಗೆ, ಆಕಾಶದ ಹಾಗೆ, ಅಕ್ಕಿಯ ಹಾಗೆ. ವರೆಗೆ, ಶಾಲೆಯವರೆಗೆ, ಸಂಜೆಯವರೆಗೆ, ಆಟದವರೆಗೆ, ಮನೆಯವರೆಗೆ ಅಂತ ಪ್ರಶ್ನೆಗೆ ಬರ್ಬೋದು. ತನಕ, ಮನೆ ತನಕ, ಊರ ತನಕ, ಸಂಜೆ ತನಕ, ಶಾಲೆಯ ತನಕ. ಮಟ್ಟಿಗೆ, ಅವನ ಮಟ್ಟಿಗೆ, ನನ್ನ ಮಟ್ಟಿಗೆ. ಓಸುಗ, ಕಲಿಯಲೋಸುಗ. ಓಸ್ಕರ, ಯುದ್ಧಕ್ಕೋಸ್ಕರ, ಅವನಿಗೋಸ್ಕರ. ಇಂಥ, ಅವನಿಗಿಂತ, ಉಪ್ಪಿಗಿಂತ, ದೇವರಿಗಿಂತ, ಮಾತಿಗಿಂತ. ಆಗಿ, ಅವನಿಗಾಗಿ, ನಿನಗಾಗಿ, ಶಾಲೆಗಾಗಿ. ಸಲುವಾಗಿ, ತಾಯಿಯ ಸಲುವಾಗಿ, ಮಾತಿನ ಸಲುವಾಗಿ, ಆಟದ ಸಲುವಾಗಿ ಇತ್ಯಾದಿ ಪದಗಳಲ್ಲಿ ಹಿಂದೆ ಬರುವಂತಹ ಇಲ್ಲಿ ಅಂತೆ, ಅವನಂತೆ ನೋಡಿ, ಇದನ್ನ ಈಸಿಯಾಗಿ ಗುರುತಿಸ್ಬಿಟ್ರೆ ನೀವು ಪದಗಳಲ್ಲಿ ಕೊಟ್ಟಿರುವಂತಹ ಗುರುತಿಸ್ಬಿಟ್ರೆ ಅತ್ಯಂತ ಸರಳವಾಗಿ ಇದು ಯಾವ ತದಿಂತಾವ್ಯಯಕ್ಕೆ ಅಥವಾ ಕೃದಂತ ಭಾವನಮನ, ತದಿಂತ ಭಾವನಮನ ಅಂತ ಕೇಳಿದಾಗ ಅಂತೆ, ಹಾಗೆ, ಹೊರಗೆ, ತನಕ, ಮಟ್ಟಿಗೆ, ಓಸ್ಕರ, ಓಸುಗ, ಇಂಥ, ಆಗಿ, ಸಲುವಾಗಿ ಇಷ್ಟು ಪದಗಳನ್ನು ನೀವು ನೆನ್ಪಿಟ್ಕೊಂಡ್ರೆ ಅತ್ಯಂತ ಸರಳವಾಗಿ ತದಿಂತಾವ್ಯಯಕ್ಕೆ ಸಂಬಂಧಪಟ್ಟಂತ ಉದಾಹರಣೆಗಳನ್ನು ಸರಳವಾಗಿ ಗುರುತಿಸಬಹುದಾಗಿರುತ್ತೆ. ಇಲ್ಲೇ ನೋಡಿ, ಇಲ್ಲಿ ಹಾಗೆ ಅಂತ ಇರುತ್ತೆ, ಹೊರಗೆ ಅಂತ ಇರುತ್ತೆ. ಇವೆಲ್ಲವೂ ಕೂಡ ತದಿಂತಾವ್ಯಯಗಳಿಗೆ ಸಂಬಂಧಪಟ್ಟಂತ ಉದಾಹರಣೆಗಳಾಗಿವೆ. ಪ್ರಶ್ನೆ ಸಂಖ್ಯೆ 4, ಜೀವನ ಸಂಗ್ರಾಮ. ಇಲ್ಲಿರುವ ಅಲಂಕಾರ. ಅಲಂಕಾರ ಎಂದರೆ ಕಾವ್ಯದ ಸೌಂದರ್ಯವನ್ನೇ ಹೆಚ್ಚಿಸುವುದೇ ಅಲಂಕಾರ ಎಂದು ಕರೀತೀವಿ. ಪ್ರಶ್ನೆ ಕೇಳುವುದು ಅಲಂಕಾರ ಎಂದರೆ ಏನು ಅಂತ ಹೇಳ್ಬಿಟ್ಟು ಡೆಫಿನೇಷನ್ಸ್ ಕೂಡ ಕೇಳುವುದು. ಅಲಂಕಾರ ಎಂದರೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವುದನ್ನೇ ಅಲಂಕಾರ ಎಂದು ಕರೀತೀವಿ. ಇಲ್ಲಿ ಪ್ರಮುಖವಾಗಿ ಜೀವನ ಸಂಗ್ರಾಮ ಇಲ್ಲಿರುವ ಅಲಂಕಾರ. ಆಪ್ಷನ್ಸ್ ಎ ದುಷ್ಟಾಂತ ಅಲಂಕಾರ, ಆಪ್ಷನ್ಸ್ ಬಿ ರೂಪಕ ಅಲಂಕಾರ, ಆಪ್ಷನ್ ಸಿ ಶ್ಲೇಷ ಅಲಂಕಾರ, ಆಪ್ಷನ್ ಡಿ ಉತ್ಪ್ರೇಕ್ಷ ಅಲಂಕಾರ. 4ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ರೂಪಕ ಅಲಂಕಾರ. ಜೀವನ ಸಂಗ್ರಾಮ ಇಲ್ಲಿರುವ ಅಲಂಕಾರ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ರೂಪಕ ಅಲಂಕಾರ. ರೂಪಕ ಅಲಂಕಾರ ಎಂದರೆ
ಜೀವನ ಸಂಗ್ರಾಮ. ಈ ವಾಕ್ಯದಲ್ಲಿ ಜೀವನ ಎಂಬುದು ಉಪಮೇಯ, ಸಂಗ್ರಾಮ ಎಂಬುದು ಉಪಮಾನ. ವಾಕ್ಯಗಳಲ್ಲಿ ಉಪಮೇಯಕ್ಕೆ ಉಪಮಾನವು ಯಾವುದೇ ಭೇದವಿಲ್ಲದಂತೆ ವರ್ಣಿಸಲಾಗಿದೆ. ಆದ್ದರಿಂದ ಇದು ರೂಪಕಲಂಕಾರವಾಗಿದೆ. ರೂಪಕಲಂಕಾರ ಅಂದರೆ ಉಪಮೇಯ, ಉಪಮಾನ, ಉಪಮೇಯ ಎಂದು ರೂಪಿಸಿ ಅವೆರಡು ಒಂದೇ ಎಂದು ಅಭೇದತೆಯನ್ನು ಹೇಳುವ ಅಲಂಕಾರವನ್ನು ರೂಪಕಲಂಕಾರ ಎನ್ನುವರು. ಪ್ರಶ್ನೆ ಸಂಖ್ಯೆ 5. ಮಿರುಮಿರುಗು ಇಲ್ಲಿರುವ ವ್ಯಾಕರಣದ ವಿಶೇಷ. ಆಪ್ಷನ್ಸ್ ಎ ದ್ವಿರುಕ್ತಿ, ಆಪ್ಷನ್ಸ್ ಬಿ ಜೋಡು ನುಡಿ, ಆಪ್ಷನ್ಸ್ ಸಿ ಪ್ರತಿಧ್ವನಿ, ಆಪ್ಷನ್ ಡಿ ಅನುಕರಣವ್ಯಯ. 5ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಡಿ ಅನುಕರಣವ್ಯಯ. ಮಿರುಮಿರುಗು, ಚಟಚಟ, ಪಟಪಟ, ಆವು ಸುಯ್ಯನೆ ಹೋಯಿತು, ರಪರಪ, ಢಮಢಮ, ಠಣಠಣ, ಈ ಎಲ್ಲ ಪದಗಳು ಕೂಡ ಅನುಕರಣವ್ಯಯಕ್ಕೆ ಸಂಬಂಧಪಟ್ಟಂಥ ಉದಾಹರಣೆಯಾಗಿದೆ. ಇನ್ನು ದ್ವಿರುಕ್ತಿ ಅಂತಿದ್ದಂಗೆ ಮೇಲೆ ಮೇಲೆ, ಕೆಳಗೆ ಕೆಳಗೆ, ಬಳ್ಳಿ ಬಳ್ಳಿ, ನೆಲ ನೆಲ, ಗಿಡ ಗಿಡ, ಇವೆಲ್ಲ ಕೂಡ ದ್ವಿರುಕ್ತಿಗೆ ಸಂಬಂಧಪಟ್ಟಂಥ ಉದಾಹರಣೆಯಾಗಿದೆ. ಇನ್ನು ಜೋಡು ನುಡಿಗೆ ಸಂಬಂಧಪಟ್ಟಂಥ ಉದಾಹರಣೆ ಅಂತಂದಂಗೆ ಸಿಹಿ ಕಹಿ, ಸತಿಪತಿ, ಇವೆಲ್ಲ ಕೂಡ ಜೋಡು ನುಡಿಗೆ ಉದಾಹರಣೆಯಾಗಿದೆ. ಮಿರುಮಿರುಗು, ಟಣಟಣ, ಡಣಡಣ, ಸುಯ್ಯನೆ, ರಪರಪ, ಮಿಣಮಿಣ, ಇವೆಲ್ಲವೂ ಕೂಡ ಅನುಕರಣ ವ್ಯಯಕ್ಕೆ ಸಂಬಂಧಪಟ್ಟಂತ ಉದಾಹರಣೆಗಳಾಗಿದೆ. 5ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಅನುಕರಣಾವ್ಯಯ. ಮಿರುಮಿರುಗು ಅಂದರೆ ಈ ಪದದ ಅರ್ಥ ಪ್ರಕಾಶಿಸು, ಹೊಳೆಯು. ಈ ಪದವು ಕ್ರಿಯೆಯನ್ನು ಅನುಕರಣೆ ಮಾಡುತ್ತಿರುವುದರಿಂದ ಇದೊಂದು ಅನುಕರಣಾವ್ಯಯವಾಗಿದೆ. ಅನುಕರಣಾವ್ಯಯ ಒಂದು ಕ್ರಿಯೆಯನ್ನು ಅನುಕರಣೆ ಮಾಡುವ ಪದಗಳನ್ನು ಅನುಕರಣಾವ್ಯಯಗಳು ಎನ್ನುವರು. ಒಂದು ಕ್ರಿಯೆಯನ್ನು ಅನುಕರಣೆ ಮಾಡುವ ಪದಗಳನ್ನು ಅನುಕರಣಾವ್ಯಯ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಪಟಪಟ, ಪಳಪಳ, ಬಿಕ್ಕಿ ಬಿಕ್ಕಿ, ಲವಲವಿಸು, ಸರಸರನೆ, ಸುಯ್ಯನೆ, ಠಣಠಣ, ಢಣಢಣ, ರಪರಪ, ಭರಭರ, ಇವೆಲ್ಲವೂ ಕೂಡ ಅನುಕರಣಾವ್ಯಯಕ್ಕೆ ಸಂಬಂಧಪಟ್ಟಂತ ಉದಾಹರಣೆಗಳಾಗಿವೆ. ಪ್ರಶ್ನೆ ಸಂಖ್ಯೆ 6. ಶಿಕ್ಷಣವು ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಜೊತೆಗೆ ಜೀವನೋತ್ಸಾಹವನ್ನು ಬೆಳೆಸುತ್ತದೆ. ಗೆರೆ ಎಳೆದಿರುವ ಪದದಲ್ಲಿ ಆಗಿರುವ ಸಂಧಿ. ಜೀವನೋತ್ಸಾಹ, ಜೀವನ ಪ್ಲಸ್ ಉತ್ಸವ, ಉತ್ಸಾಹ, ಜೀವನೋತ್ಸಾಹ. ಆಪ್ಷನ್ಸ್ ಎ ಗುಣಸಂಧಿ, ಆಪ್ಷನ್ಸ್ ಬಿ ಸವರ್ಣ ದೀರ್ಘ ಸಂಧಿ, ಆಪ್ಷನ್ ಸಿ ಎಣ್ ಸಂಧಿ, ಆಪ್ಷನ್ ಡಿ ಆದೇಶ ಸಂಧಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ಸ್ ಎ ಗುಣಸಂಧಿ. ಜೀವನೋತ್ಸಾಹ ಎನ್ನುವ ಗುಣಸಂಧಿಗೆ ಸಂಬಂಧಪಟ್ಟಂತ ಉದಾಹರಣೆಯಾಗಿದೆ. ಗುಣಸಂಧಿ ಈ ಮೇಲಿನ ವಾಕ್ಯದಲ್ಲಿ ನೀಡಲಾದಂಥ ಜೀವನೋತ್ಸಾಹವನ್ನು ಬಿಡಿಸಿ ಬರೆದಾಗ ಸಮಾಸವನ್ನು ವಿಗ್ರಹ ವಾಕ್ಯ ಮಾಡಿ ಬರಿಬೇಕಾಗುತ್ತೆ. ಸಂಧಿಯನ್ನು ಬಿಡಿಸಿ ಬರಿತೀವಿ. ಜೀವನ ಪ್ಲಸ್ ಉತ್ಸವ, ಜೀವನೋತ್ಸವ. ಜೀವನ ಎಂಬ ಪದವನ್ನು, ಜೀವನ ಎಂಬುದು ಪೂರ್ವ ಪದ, ಉತ್ಸವ ಎಂಬುದು ಉತ್ತರ ಪದ. ಜೀವನ ಎಂಬ ಪದವನ್ನು ಉಚ್ಚಾರಣೆ ಮಾಡಿದಾಗ ಆ ಎಂಬ ಸ್ವರ ಬರುತ್ತೆ. ಉತ್ಸವದಲ್ಲಿ ಪ್ರಥಮವಾಗಿರುವಂತಹ ಅಕ್ಷರವೇ ಆ ಎಂಬ ಸ್ವರ ಇದೆ. ಆದ್ದರಿಂದ ಜೀವನೋತ್ಸಾಹ. ಆಕಾರಗಳಿಗೆ ಊಕಾರ ಬಂದಾಗ ಓಕಾರ ಆದೇಶವಾಗಿ ಬರುತ್ತೆ. ಇದು ಗುಣಸಂಧಿಗೆ ಸಂಬಂಧಪಟ್ಟಂತಹ ಉದಾಹರಣೆಯಾಗಿದೆ. ನೋಡಿ, ಆಕಾರಕ್ಕೆ ಪರವಾಗಿ ಊಕಾರ ಬಂದಾಗ ಓಕಾರವು ಆದೇಶವಾಗಿ ಬಂದು ಗುಣಸಂಧಿ ಎನ್ನುವರು. ತುಂಬಾ ಸರಳವಾಗಿ ನೆನ್ಪಿಟ್ಕೊಬೇಕಾಗಿರುತ್ತೆ. ಆಕಾರಗಳಿಗೆ ಆಕಾರಗಳೇ ಆದೇಶವಾಗಿ ಬಂದಾಗ ಅದು ಸವರ್ಣ ದೀರ್ಘ ಸಂಧಿ. ಆಕಾರಗಳಿಗೆ ಊಕಾರ, ಆಕಾರಗಳಿಗೆ ಈಕಾರ, ಈಕಾರಗಳಿಗೆ ಊಕಾರ ಬಂದಾಗ ಇದು ಗುಣಸಂಧಿಗೆ ಸಂಬಂಧಪಟ್ಟಂತ ಉದಾಹರಣೆಯಾಗಿದೆ. ಆಕಾರಕ್ಕೆ ಪರವಾಗಿ ಊಕಾರ ಬಂದು ಓಕಾರವು ಆದೇಶವಾಗಿ ಬಂದಿರೋದನ್ನು ಗುಣಸಂಧಿ ಎಂದು ಕರಿತೀವಿ. ಗುಣಸಂಧಿಗೆ ಉದಾಹರಣೆ ದೇವೇಂದ್ರ, ಗಣೇಶ ಇತ್ಯಾದಿ ಪದಗಳೆಲ್ಲ ಗುಣಸಂಧಿಗೆ ಉದಾಹರಣೆಯಾಗಿದೆ. ಇಲ್ಲಿ ಗುಣಸಂಧಿಗೆ ಯಾವಾಗಲೂ ಕೂಡ ಆಕಾರಗಳಿಗೆ ಈಕಾರ, ಊಕಾರಗಳು ಬರ್ತಾ ಇರುತ್ತೆ. ಉತ್ತರ ಪದದಲ್ಲಿ ಪ್ರಮುಖವಾಗಿ ಸವರ್ಣ ದೀರ್ಘ ಸಂಧಿ ಅಂತ ಬಂದಾಗ ಆಕಾರಗಳಿಗೆ ಆಕಾರನೇ ಆದೇಶವಾಗಿರುತ್ತೆ. ಈಕಾರವೇ ದೀರ್ಘವಾಗಿ ಆದೇಶವಾಗಿರುತ್ತೆ.
ಊಕಾರಗಳಿಗೆ ಊಕಾರವೇ ದೀರ್ಘವಾಗಿ ಆದೇಶವಾಗಿ ಬಂದರೆ ಅದನ್ನು ಸ್ವರ್ಣ ದೀರ್ಘ ಸಂಧಿ ಅಂತ ಕರೀತಾ ಹೋಗ್ತೀವಿ. ಜೊತೆಗೆ ಆದೇಶ ಸಂಧಿ ಅಂತಿದ್ದಂಗೆ ಉತ್ತರ ಪದದಲ್ಲಿ ಆಗುವಂತಹ ಕಾಚಾಟಾಪಗಳಿಗೆ ಗಾಧಾಜಾಬಗಳು ಗಾಧಾಬಗಳು ವ್ಯಂಜನಗಳು ಆದೇಶವಾಗಿ ಬಂದರೆ ಉತ್ತರ ಪದದಲ್ಲಿ ಅದನ್ನು ಆದೇಶ ಸಂಧಿ ಎಂದು ಕರಿತೀವಿ. ಪ್ರಶ್ನೆ ಸಂಖ್ಯೆ 7. ಮಹಾತ್ಮ ಎಂಬ ಪದವನ್ನು ಬಿಡಿಸಿದಾಗ ಆಗುವ ಸಂಧಿ. ಮಹಾ ಪ್ಲಸ್ ಆತ್ಮ ಮಹಾತ್ಮ, ಇದು ಸವರ್ಣ ದೀರ್ಘ ಸಂಧಿಗೆ ಸಂಬಂಧಪಟ್ಟಂತ ಉದಾಹರಣೆಯಾಗಿದೆ. ಮಹಾತ್ಮ ಇಲ್ಲಿ ಪ್ರಮುಖವಾಗಿ ಆಕಾರಗಳಿಗೆ ಆಕಾರವೇ ಆದೇಶವಾಗಿ ಬಂದರೆ ಸವರ್ಣ ದೀರ್ಘ ಸಂಧಿ. ಆಪ್ಷನ್ ಸಿ ಗುಣಸಂಧಿ, ಆಪ್ಷನ್ಸ್ ಬಿ ಸವರ್ಣ ದೀರ್ಘ ಸಂಧಿ, ಆಪ್ಷನ್ ಸಿ ವೃದ್ಧಿ ಸಂಧಿ, ಆಪ್ಷನ್ ಡಿ ಆದೇಶ ಸಂಧಿ. 7ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಸವರ್ಣ ದೀರ್ಘ ಸಂಧಿ. ಸವರ್ಣ ಈ ಮೇಲೆ ನೀಡಿರುವಂತಹ ವಾಕ್ಯದಲ್ಲಿ ನೀಡಲಾದಂತಹ ಮಹಾತ್ಮ ಪದವನ್ನು ಬಿಡಿಸಿ ಬರೆದಾಗ ಮಹಾ ಪ್ಲಸ್ ಆತ್ಮ ಮಹಾತ್ಮ, ಆಕಾರಗಳಿಗೆ ಆಕಾರವೇ ದೀರ್ಘವಾಗಿ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರಿತಾ ಹೋಗ್ತೀವಿ. ಮಹಾ ಪದವನ್ನು ಬಿಡಿಸಿದಾಗ ಮಹಾ ಆಗುತ್ತೆ. ಇಲ್ಲಿ ಉತ್ತರ ಪದದಲ್ಲೂ ಕೂಡ ಆ ಇರೋದ್ರಿಂದ ಆಕಾರಗಳಿಗೆ ಆಕಾರ ಪರವಾಗಿ ಬಂದರೆ ಆ ಸ್ವರವೇ ದೀರ್ಘವಾದ ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರೀತಾ ಹೋಗ್ತೀವಿ. ಊಕಾರಗಳಿಗೆ ಊಕಾರವೇ ಆದೇಶವಾಗಿ ಬರುತ್ತೆ. ಈ ಕಾರಗಳಿಗೆ ಈ ಕಾರವೇ ಆದೇಶವಾಗಿ ಬರುತ್ತೆ. ರೂಕಾರಗಳಿಗೆ ರೂಕಾರವೇ ಆದೇಶವಾಗಿ ಬಂದರೆ ಇವೆಲ್ಲವೂ ಕೂಡ ಸವರ್ಣ ದೀರ್ಘ ಸಂಧಿಗೆ ಸಂಬಂಧಪಟ್ಟಂತ ಉದಾಹರಣೆಯಾಗಿದೆ. ಆಕಾರಕ್ಕೆ ಪರವಾಗಿ ಆಕಾರ ಬಂದು ಆ ದೀರ್ಘ ಸ್ವರ ಆದೇಶವಾಗಿ ಬರುವುದರಿಂದ ಇದು ಸವರ್ಣ ದೀರ್ಘ ಸಂಧಿ ಆಗುತ್ತದೆ. ಪ್ರಮುಖವಾಗಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಲಕ್ಷ್ಮೀಶ, ಲಕ್ಷ್ಮಿ ಪ್ಲಸ್ ಈಶ, ಈ ಕಾರಗಳಿಗೆ ಈ ಕಾರವೇ ಆದೇಶವಾಗಿದೆ. ಚಿತ್ತಾಕರ್ಷಕ, ಇವೆಲ್ಲವೂ ಕೂಡ ಸವರ್ಣ ದೀರ್ಘ ಸಂಧಿಗೆ ಸಂಬಂಧಪಟ್ಟಂತ ಉದಾಹರಣೆಯಾಗಿದೆ. ದೇವಾಲಯ, ದೇವ ಪ್ಲಸ್ ಆಲಯ ದೇವಾಲಯ, ಆ ಕಾರಗಳಿಗೆ ಆಕಾರವೇ ಆದೇಶವಾಗಿ ಬರುತ್ತಿದೆ. ಪ್ರಶ್ನೆ ಸಂಖ್ಯೆ 8. ಅಚ್ಚರಿ ಎಂಬ ಪದದ ತತ್ಸಮ ರೂಪ. ಆಪ್ಷನ್ಸ್ ಎ ಅಚ್ಚರ, ಅಚ್ಚರಿ ಎಂಬ ಪದದ ತತ್ಸಮ ರೂಪ. ಆಪ್ಷನ್ಸ್ ಎ ಅಚ್ಚರ, ಆಪ್ಷನ್ಸ್ ಬಿ ಆಶ್ಚರ್ಯ, ಆಪ್ಷನ್ ಸಿ ಅಚ್ಚರಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. 8ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಅಚ್ಚರಿ ಪದದ ತತ್ಸಮ ರೂಪ ಆಶ್ಚರ್ಯ. ಆನ್ಸರ್ 8ನೇ ಪ್ರಶ್ನೆಗೆ ಅಚ್ಚರಿ ಪದದ ತತ್ಸಮ ರೂಪ ಆಶ್ಚರ್ಯ. ಪ್ರಶ್ನೆ ಸಂಖ್ಯೆ 9. ಪ್ರಮುಖವಾಗಿ ಟಿಟಿನಲ್ಲಿ ಗುಣಸಂಧಿ, ಸವರ್ಣ ದೀರ್ಘ ಸಂಧಿ, ಲೋಪಸಂಧಿ ಮತ್ತು ಆದೇಶ ಸಂಧಿಗೆ ಸಂಬಂಧಪಟ್ಟಂತ ಅತಿ ಹೆಚ್ಚು ಉದಾಹರಣೆಗಳನ್ನು ಕೇಳಿದ್ದಾರೆ ಇಲ್ಲಿವರೆಗೂ ಕೂಡ. ಪ್ರಶ್ನೆ ಸಂಖ್ಯೆ 9. ವಿದ್ಯಾಭ್ಯಾಸವನ್ನು ವಿದ್ಯಾ ಪ್ಲಸ್ ಅಭ್ಯಾಸ ಬಿಡಿಸಿ ಸಂಧಿ ಕಾರ್ಯ ಮತ್ತು ಸಂಧಿ ಸ್ವರವನ್ನು ನೋಡಿದಾಗ ಬರುವ ಸಂಧಿ. ಆಪ್ಷನ್ಸ್ ಎ ಗುಣಸಂಧಿ, ಆಪ್ಷನ್ಸ್ ಬಿ ಎಣ್ಸಂಧಿ, ಆಪ್ಷನ್ ಸಿ ಸವರ್ಣ ದೀರ್ಘ ಸಂಧಿ, ಆಪ್ಷನ್ ಡಿ ಆದೇಶ ಸಂಧಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಸವರ್ಣ ದೀರ್ಘ ಸಂಧಿ. ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾ ಆಕಾರಗಳಿಗೆ ಆಕಾರ ಸ್ವರವೇ ಆದೇಶವಾಗಿ ಬಂದರೆ ಇದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಕರಿತೀವಿ. ವಿದ್ಯಾ ಪ್ಲಸ್ ಅಭ್ಯಾಸ. ಸವರ್ಣ ಸ್ವರಗಳ ಒಂದರ ಮುಂದೊಂದು ಬಂದಾಗ ನೋಡಿ, ಆಕಾರಗಳಿಗೆ ಪ್ರಮುಖವಾಗಿ ಇಲ್ಲಿ ಆಕಾರವೇ ಸ್ವರ ಆದೇಶವಾಗಿ ಬರುತ್ತೆ. ಈ ಕಾರಗಳಿಗೆ ಈ ಕಾರವೇ ಸ್ವರ ಆದೇಶವಾಗಿ ಬರುತ್ತೆ. ಊಕಾರಗಳಿಗೆ ಊಕಾರ ಸ್ವರವೇ ಆದೇಶವಾಗಿ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಇದು ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎನ್ನುವರು. ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಆಕಾರಗಳಿಗೆ ಆ ಸ್ವರ ದೀರ್ಘವಾಗಿ, ಈ ಕಾರಗಳಿಗೆ ಈ ಸ್ವರ ದೀರ್ಘ ಆದೇಶವಾಗಿ, ಓ ಸ್ವರಗಳಿಗೆ ಊಕಾರಗಳಿಗೆ ಊ ಸ್ವರವು ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಎನ್ನುವರು. ನೋಡಿ, ಆ ಎಂಬುದು ಸ್ವರ, ಆ ಎಂಬುದು ಸ್ವರ, ಆಕಾರಗಳಿಗೆ ಆ ಸ್ವರವೇ ದೀರ್ಘ ಸ್ವರವು ಆದೇಶವಾಗಿ ಬಂದರೆ ಆಕಾರಗಳಿಗೆ ಆ ಎಂಬ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎನ್ನುವರು. ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ,
ವಿದ್ಯಾ ಎಂಬುದು ಪೂರ್ವ ಪದ, ಅಭ್ಯಾಸ ಎಂಬುದು ಉತ್ತರ ಪದ. ಪ್ರಮುಖವಾಗಿ ವಿದ್ಯಾ ಎಂಬ ಪದವನ್ನು ಉಚ್ಚಾರಣೆ ಮಾಡಿದಾಗ ವಿದ್ಯಾ, ಅಭ್ಯಾಸ. ಇಲ್ಲೇನಾಗುತ್ತೆ ಅಂದ್ರೆ ಆ ಸ್ವರಗಳಿಗೆ ಆಕಾರಗಳಿಗೆ ಆಕಾರಗಳಿಗೆ ದೀರ್ಘ ಸ್ವರವೇ ಅದೇ ಅಕ್ಷರದ ದೀರ್ಘ ಸ್ವರ ಆದೇಶವಾಗಿ ಬರುವುದಕ್ಕೆ ಸವರ್ಣ ದೀರ್ಘ ಸಂಧಿ. ತುಂಬಾ ಸರಳವಾಗಿ ನೆನ್ಪಿಟ್ಕೊಂಬಿಡಿ. ಸವರ್ಣ ದೀರ್ಘ ಸಂಧಿ ಅಂತಿದಂಗೆ ಸಂಧಿಯನ್ನು ಬಿಡಿಸಿ ಬರೆದಾಗ ಆಕಾರಗಳಿಗೆ ಪೂರ್ವ ಪದ ಅಥವಾ ಉತ್ತರ ಪದ, ಆಕಾರಗಳಿಗೆ ಆಕಾರವ ಆದೇಶವಾಗಿ ಬರ್ತಿದ್ರೆ ಈ ಕಾರಗಳಿಗೆ ಈ ಕಾರ, ಊಕಾರಗಳಿಗೆ ಊಕಾರ ದೀರ್ಘ ಸ್ವರ ಆದೇಶವಾಗಿ ಬಂದಿರೋದನ್ನು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ಬಿಟ್ಟು ಅತ್ಯಂತ ಸುಲಭವಾಗಿ ಗುರುತಿಸ್ಬೋದು. ಇದಕ್ಕೆ ಆಪೋಸಿಟ್ ಆಗಿ ಬರೋದು ಗುಣಸಂಧಿ. ಆಕಾರಗಳಿಗೆ ಈ ಕಾರಗಳಿಗೆ ಊಕಾರಗಳಿಗೆ ಋಕಾರ. ಇದಕ್ಕೆ ಆಪೋಸಿಟ್ ಆಗಿ ಬಂದ್ರೆ ಅದನ್ನ ಗುಣಸಂಧಿಗೆ ಸಂಬಂಧಪಟ್ಟಂತ ಉದಾಹರಣೆ ಆಗಿರುತ್ತೆ. ಪ್ರಶ್ನೆ ಸಂಖ್ಯೆ 9. ವಿದ್ವಾಂಸ ಎಂಬ ಪದವು ಒಳಗೊಂಡಿರುವ ವ್ಯಾಕರಣದ ಭಾಗ. ವಿದ್ವಾಂಸ ಎಂಬ ಪದವು ಒಳಗೊಂಡಿರುವ ವ್ಯಾಕರಣದ ಭಾಗ. ಆಪ್ಷನ್ಸ್ ಎ ಅಂಕಿತ ನಾಮ, ಆಪ್ಷನ್ಸ್ ಬಿ ರೂಢನಾಮ, ಆಪ್ಷನ್ ಸಿ ಸರ್ವನಾಮ, ಆಪ್ಷನ್ ಡಿ ಅನ್ವರ್ಥನಾಮ. ಆಪ್ಷನ್ಸ್ ಎ ಅಂಕಿತನಾಮ ಅಂತ ಅನ್ನೋದು ರಾಮ ಕೃಷ್ಣ ಹೆಸರನ್ನು ಇಟ್ಕೊಂಡಿರೋದನ್ನೆಲ್ಲ ಅಂಕಿತ ನಾಮಕ್ಕೆ ಸಂಬಂಧಪಟ್ಟಂತ ಉದಾಹರಣೆ ಆಗಿದೆ. ಇನ್ನು ರೂಢನಾಮ ಅಂತಿದ್ದಂಗೆ ಗಿಡ ಮರ ಬಳ್ಳಿ, ಇದು ರೂಢಿಯಿಂದ ಬಂದಿರೋ ಪದಗಳೆಲ್ಲ ರೂಢನಾಮ ಅಂತಿದ್ದಾವೆ. ಇದು ಸರ್ವನಾಮ ಆಗಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ವಿದ್ವಾಂಸ ಎಂಬುದು ರೈಟ್ ಆನ್ಸರ್. ಅನ್ವರ್ಥನಾಮಕ್ಕೆ ಸಂಬಂಧಪಟ್ಟ ಉದಾಹರಣೆ. ಪ್ರಶ್ನೆ ಸಂಖ್ಯೆ 10. ವಿದ್ವಾಂಸ ಎಂಬ ಪದವು ಒಳಗೊಂಡಿರುವ ವ್ಯಾಕರಣದ ಭಾಗ. ರೈಟ್ ಆನ್ಸರ್. ಅನ್ವರ್ಥನಾಮಕ್ಕೆ ಸಂಬಂಧಪಟ್ಟಂತ ಉದಾಹರಣೆಯಾಗಿದೆ. ಆಪ್ಷನ್ ಡಿ ರೈಟ್ ಆನ್ಸರ್. ಅನ್ವರ್ಥನಾಮ ವ್ಯಕ್ತಿಯು ಮಾಡುವ ಕೆಲಸ, ವೃತ್ತಿ, ರೂಪ, ಗುಣ, ಸ್ವಭಾವ, ವಿಶೇಷವಾದ ಅರ್ಥಕ್ಕೆ ಅನುಸಾರವಾಗಿ ನೀಡುವ ಹೆಸರುಗಳೆಲ್ಲ ಅನ್ವರ್ಥನಾಮಗಳೇ ಆಗಿದೆ. ಉದಾಹರಣೆಗೆ ಚಮ್ಮಾರ, ವಕೀಲ, ಕವಿ, ಮೂಗ, ಕುಂಟ, ಬುದ್ಧಿವಂತ ಇತ್ಯಾದಿ. ಇವೆಲ್ಲವೂ ಕೂಡ ಅನ್ವರ್ಥನಾಮ ಪದಕ್ಕೆ ಸಂಬಂಧಪಟ್ಟಂತ ಉದಾಹರಣೆ. ಅಂದ್ರೆ ಅನ್ವರ್ಥನಾಮವನ್ನು ಅತ್ಯಂತ ಸರಳವಾಗಿ ಗುರುತಿಸಬಹುದು ಯಾವುದೇ ಪದ ಕೊಟ್ಟರು ಕೂಡ. ಅಂದ್ರೆ ವ್ಯಕ್ತಿಯು ಮಾಡುವ ಕೆಲಸ, ವೃತ್ತಿ, ರೂಪ, ಗುಣ, ಸ್ವಭಾವ, ವಿಶೇಷವಾದ ಅರ್ಥಕ್ಕನುಸಾರವಾಗಿ ನೀಡುವಂತ ಹೆಸರುಗಳೆಲ್ಲ ಅನ್ವರ್ಥನಾಮಗಳೇ. ಇನ್ನು ಇದು ರೂಢಿಯಿಂದ ಬಂದಿರುವಂತದ ಗಿಡ ಮರ ಬಳ್ಳಿ ಈ ರೀತಿ ಎಕ್ಸಾಂಪಲ್ ಇದ್ರೆ ಅವೆಲ್ಲ ರೂಢನಾಮ. ಇನ್ನು ಅಂಕಿತ ನಾಮ ಅಂತಿದ್ದಂಗೆ ಗಿರೀಶ, ಮಹೇಶ, ಗುಣವಂತ, ಸಿರಿವಂತ, ಕಾವ್ಯ ಈ ರೀತಿ ಪದಗಳು ಬಂದ್ರೆ ಅವೆಲ್ಲ ಕೂಡ ಭಾರತ ಅಂಕಿತ ನಾಮಕ್ಕೆ ಸಂಬಂಧಪಟ್ಟಂತ ಉದಾಹರಣೆಗಳಾಗಿವೆ. ಪ್ರಶ್ನೆ ಸಂಖ್ಯೆ 11. ಕಣ್ಣೆದರು ಎಂಬ ಪದವನ್ನು ಬಿಡಿಸಿ ಸಂಧಿ ಕಾರ್ಯ ಮತ್ತು ಸಂಧಿ ಸ್ವರವನ್ನು ನೋಡಿದಾಗ ಬರುವ ಸಂಧಿ. ಆಪ್ಷನ್ಸ್ ಎ ಗುಣಸಂಧಿ ಕಣ್ಣೆದುರು, ಆಪ್ಷನ್ಸ್ ಬಿ ವೃದ್ಧಿ ಸಂಧಿ, ಆಪ್ಷನ್ಸ್ ಸಿ ಆಗಮ ಸಂಧಿ, ಆಪ್ಷನ್ ಡಿ ಲೋಪ ಸಂಧಿ. 11ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಡಿ ಲೋಪ ಸಂಧಿ. ಕಣ್ಣೆದುರು ಎಂಬ ಪದವನ್ನು ಬಿಡಿಸಿ ಸಂಧಿ ಕಾರ್ಯ ಮತ್ತು ಸಂಧಿ ಸ್ವರವನ್ನು ನೋಡಿದಾಗ ಬರುವ ಸಂಧಿ. ರೈಟ್ ಆನ್ಸರ್ ಇದಕ್ಕೆ ಆಪ್ಷನ್ ಡಿ ಲೋಪ ಸಂಧಿ. ಆನ್ಸರು ಲೋಪ ಸಂಧಿ. ಈ ಕಣ್ಣೆದುರು ಎಂಬ ಪದವನ್ನು ಬಿಡಿಸಿದಾಗ ಕಣ್ಣು ಎಂಬುವುದು ಪೂರ್ವ ಪದ, ಎದುರು ಎಂಬುದು ಉತ್ತರ ಪದ. ಅಂದ್ರೆ ಇಲ್ಲಿ ಸ್ವರ ಲೋಪ ಬರ್ತಾ ಇದೆ. ಯಾವ ರೀತಿ ಇದನ್ನು ಗುರುತಿಸಬಹುದು ಅಂತಿದಂಗೆ ಕಣ್ಣು ಎಂಬ ಪದವನ್ನು ಉಚ್ಚಾರಣೆ ಮಾಡಿದೆ ಆಗ ಏನಾಗುತ್ತೆ ಅಂದ್ರೆ ಹೂ ಎಂಬ ಸ್ವರ ಬರ್ತಾ ಇದೆ. ಆದ್ರೆ ಉತ್ತರ ಪದದಲ್ಲಿ ಏನಾಗಿದೆ ಅಂದ್ರೆ ಎ ಎಂಬ ಸ್ವರ ಇದೆ. ಅದರಿಂದ ಏನಾಗ್ತಿದೆ ಅಂದ್ರೆ ಪೂರ್ವ ಪದದಲ್ಲಿ ಸ್ವರ ಲೋಪ ಬಂದಿದೆ. ಪೂರ್ವ ಪದದಲ್ಲಿ ಸ್ವರ ಲೋಪ ಬಂದ್ರೆ ಅದು ಲೋಪ ಸಂಧಿಗೆ ಉದಾಹರಣೆಯಾಗಿರುತ್ತೆ. ನೋಡಿ, ಕಣ್ಣು ಎಂಬ ಪದವನ್ನು ಉಚ್ಚಾರಣೆ ಮಾಡಿದಾಗ ಹೂ ಬರುತ್ತೆ. ಎ ಎಂಬುದು ಕೂಡ ಉತ್ತರ ಪದದಲ್ಲಿರುವಂತಹ ಒಂದು ಸ್ವರವಾಗಿದೆ. ಇಲ್ಲೇನಾಗ್ತಿದೆ ಅಂದ್ರೆ ಹೂ ಎಂಬ ಸ್ವರ ಏನಾಗ್ತಿದೆ ಅಂದ್ರೆ ಲೋಪ ಆಗಿದೆ. ಯಾವ್ದಂದ್ರೆ ಪೂರ್ವ ಪದದಲ್ಲಿ ಹೂ ಎಂಬ ಸ್ವರ ಲೋಪವಾಗಿದೆ. ಆದ್ದರಿಂದ ಕಣ್ಣೆದುರು ಎಂಬುದು ಲೋಪ ಸಂಧಿಯಾಗಿದೆ. ನೋಡಿ, ಸ್ವರದ ಮುಂದೆ ಇದು ಕೂಡ ಒಂದು ಸ್ವರ, ಇದು ಕೂಡ ಒಂದು ಸ್ವರ, ಇದು ಕೂಡ ಒಂದು ಸ್ವರ. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದ ಅಂದರೆ ಈ ಹೂ ಎಂಬ ಸ್ವರವು ಲೋಪ ಆಗುವುದಕ್ಕೆ ಅಥವಾ ಕಾಣೆಯಾಗುವುದಕ್ಕೆ ಲೋಪ ಸಂಧಿ ಎನ್ನುವರು. ತುಂಬಾ ಸರಳವಾಗಿ ನೆನ್ಪಿಟ್ಕೊಳ್ಬಹುದು. ಅಂದ್ರೆ ನೀವು ಸಂಧಿಗಳನ್ನ ಗುರುತಿಸ್ಬೇಕಾದ್ರೆ ಅದನ್ನ ಬಿಡಿಸಿ ಬರೀಬೇಕಾಗಿರುತ್ತೆ. ಅತ್ಯಂತ ಸುಲಭವಾಗಿ ಗುರುತಿಸ್ಬೇಕು ಅಂತಿದ್ದೀನಿ. ಕಣ್ಣು ಪ್ಲಸ್ ಎದುರು ಬಿಡಿಸಿ ಬರೆದಾಗ ನೀವು ಬರ್ಕೊಂಡ್ಬಿಡ್ಬೇಕಾಗುತ್ತೆ. ಹೂ ಕಣ್ಣು ಎಂಬ ಪದವನ್ನು ಉಚ್ಚಾರಣೆ ಬರೆದಾಗ ಹೂ ಎಂಬ ಸ್ವರ ಬಂದಿದೆ.
ಆ ಎದುರು ಎಂಬುದರಲ್ಲಿ ಮೊದಲನೇ ಪದ ಎ ಎಂಬುದು ಸ್ವರವಾಗಿದೆ. ಆದ್ದರಿಂದ ಇದು ಸ್ವರದ ಮುಂದೆ ಇದು ಕೂಡ ಒಂದು ಸ್ವರ, ಇದು ಕೂಡ ಒಂದು ಸ್ವರ, ಇದು ಕೂಡ ಸ್ವರ, ಇದು ಕೂಡ ಸ್ವರ. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದ ಏನಾಗ್ತಿದೆ ಅಂದ್ರೆ ಕಾಣೆಯಾಗಿದೆ ಅಥವಾ ಇಲ್ಲಿ ಲೋಪ ಆಗಿದೆ ಪೂರ್ವ ಪದದಲ್ಲಿ. ಆದ್ದರಿಂದ ಇದನ್ನು ಲೋಪಸಂಧಿ ಎನ್ನುವರು. ಲೋಪಸಂಧಿ ಎಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಸ್ವರ ಲೋಪ ಆಗುವುದಕ್ಕೆ ಇದನ್ನು ಲೋಪಸಂಧಿ ಎನ್ನುವರು. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ನೆನ್ಪಿಟ್ಕೊಂಡ್ರಿ. ಯಾವುದೇ ಒಂದು ಸಂಧಿ ಕೂಡ ನಾವು ಗುರುತಿಸ್ಬೇಕಾದ್ರೆ ಪ್ರಮುಖವಾಗಿ ಕನ್ನಡದಲ್ಲಿ ಎರಡು ರೀತಿ ಸಂಧಿಗಳಿದೆ. ಕನ್ನಡ ಸಂಧಿ ಮತ್ತೊಂದು ಸಂಸ್ಕೃತ ಸಂಧಿ. ಸಂಧಿ ಎಂದರೆ ಅಕ್ಷರಗಳು ಎಡಬಿಡದೆ ಒಂದಕ್ಕೊಂದು ಸೇರುವುದೇ ಸಂಧಿಯಾಗಿದೆ. ಪ್ರಮುಖವಾಗಿ ಕನ್ನಡ ಸಂಧಿಯಲ್ಲಿ ಮೂಡಿದೆ ಲೋಪ, ಆಗಮ, ಆದೇಶ. ಲೋಪ ಸಂಧಿಯ ವಿಶೇಷತೆ ಎಂದರೆ ಇಲ್ಲಿ ನೋಡಿ, ಕಣ್ಣೆದುರು ಎಂಬ ಪದವನ್ನು ಬಿಡಿಸ್ತಾ ಇದ್ದೀವಿ. ಕಣ್ಣು ಎಂಬುದು ಪೂರ್ವ ಪದ, ಎದುರು ಎಂಬುದು ಉತ್ತರ ಪದ. ಕಣ್ಣು ಎಂಬ ಪದವನ್ನು ಉಚ್ಚಾರಣೆ ಮಾಡಿ, ಅವಾಗ ಉ ಎಂಬ ಸ್ವರ ಬರುತ್ತೆ. ಎದುರಿನಲ್ಲಿ ಎ ಎಂಬುದು ಉ ಸ್ವರ ಇದೆ. ಇಲ್ಲಿ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಇಲ್ಲೇನಾಗ್ತಿದೆ ಅಂದ್ರೆ ಈ ಉ ಎಂಬ ಉ ಎಂಬ ಸ್ವರ ಏನಾಗಿದೆ ಅಂದ್ರೆ ಲೋಪ ಆಗಿದೆ ಅಥವಾ ಉ ಎಂಬ ಸ್ವರ ಕಾಣೆಯಾಗಿದೆ. ಅದಕ್ಕೆ ಇದು ಲೋಪಸಂಧಿಗೆ ಸಂಬಂಧಪಟ್ಟಂತ ಉದಾಹರಣೆಯಾಗಿದೆ. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಸ್ವರ ಲೋಪ ಆಗುವುದಕ್ಕೆ ಅಥವಾ ಕಾಣೆಯಾಗುವುದಕ್ಕೆ ಅದನ್ನು ಲೋಪಸಂಧಿ ಎನ್ನುವರು. ಪ್ರಶ್ನೆ ಸಂಖ್ಯೆ 12. ರಾಕ್ಷಸ ಎಂಬ ಪದದ ತದ್ಭವ ರೂಪ. ಆಪ್ಷನ್ಸ್ ಎ ರಕ್ಕಸ, ಆಪ್ಷನ್ಸ್ ಬಿ ರಕ್ಷಿಣಿ, ಆಪ್ಷನ್ಸ್ ಸಿ ರಕ್ಕಸ, ಆಪ್ಷನ್ಸ್ ಡಿ ರಾಕಸ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ಸ್ ಎ ರಕ್ಕಸ. ರಾಕ್ಷಸ ಪದದ ತದ್ಭವ ರಾಕಸ. HSTRನಲ್ಲೂ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಬಂದಿದೆ. ಆನ್ಸರು ರಕ್ಕಸ. ರಾಕ್ಷಸ ರಕ್ಕಸ, ರಾಕ್ಷಸಿ ರಕ್ಕಸಿ, ರಾಜನ್ ಅರಸ, ರಾಜನ್ ರಾಜ. ಪ್ರಶ್ನೆ ಸಂಖ್ಯೆ 13. ಧ್ರುವಂತರ ಈ ಪದದಲ್ಲಿ ಆಗಿರುವ ಸಂಧಿ. ಆಪ್ಷನ್ಸ್ ಎ ಸವರ್ಣ ದೀರ್ಘ ಸಂಧಿ, ಆಪ್ಷನ್ಸ್ ಬಿ ಲೋಪಸಂಧಿ, ಆಪ್ಷನ್ ಡಿ ಆಗಮ ಸಂಧಿ, ಆಪ್ಷನ್ ಡಿ ಗುಣಸಂಧಿ. ಇಲ್ಲಿ ಪ್ರಮುಖವಾಗಿ ನೋಡಿ, ಸವರ್ಣ ದೀರ್ಘ ಸಂಧಿ ಎಂದರೆ ಆಕಾರಗಳಿಗೆ ಆಕಾರ ಸ್ವರವೇ ಆದೇಶವಾಗಿ ಬರಬೇಕು, ಈ ಕಾರಗಳಿಗೆ ಈ ಸ್ವರವೇ ಆದೇಶವಾಗಿ ಬರಬೇಕು, ಊಕಾರಗಳಿಗೆ ಊಕಾರ ಸ್ವರವೇ ಆದೇಶವಾಗಿ ಬಂದರೆ ಸವರ್ಣ ದೀರ್ಘ ಸಂಧಿ. ಲೋಪಸಂಧಿ ಅಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದ ಸ್ವರ ಕಾಣೆಯಾಗುವುದಕ್ಕೆ ಅಥವಾ ಲೋಪವಾಗುವುದಕ್ಕೆ ಅದನ್ನು ಲೋಪಸಂಧಿ ಅಂತ ಕರಿತಾ ಹೋಗ್ತೀವಿ. ಆಗಮ ಸಂಧಿಯ ವಿಶೇಷತೆ ಅಂತಂದರೆ ಇದರಲ್ಲಿ ಪ್ರಮುಖವಾಗಿ ಯಕಾರಾಗಮ ಸಂಧಿ ಮತ್ತೊಂದು ವಕಾರಾಗಮ ಸಂಧಿ ಅಂತ ಕರಿತಾ ಹೋಗ್ತೀವಿ. ಯಾವುದೇ ಪದದಲ್ಲಿ ಯಾ ಮತ್ತು ವಾ ಇತ್ತು ಅಂತಂದರೆ ಅದು ಅತ್ಯಂತ ಸರಳವಾಗಿ ಗುರುತಿಸೋದು ಅದು ಆಗಮ ಸಂಧಿ ಆಗಿರುತ್ತೆ, ಅಂದರೆ ಯಕಾರಾಗಮ ಸಂಧಿ ಅಥವಾ ವಕಾರಾಗಮ ಸಂಧಿ. ಇನ್ನು ಗುಣಸಂಧಿಗೆ ಆಕಾರಗಳಿಗೆ ಈಕಾರ, ಈಕಾರಗಳಿಗೆ ಊಕಾರ, ಊಕಾರಗಳಿಗೆ ಋಕಾರ ಬಂದರೆ ಅದನ್ನು ಗುಣಸಂಧಿ. ಧ್ರುವಾಂತರ ಇದಕ್ಕೆ ಅತ್ಯಂತ ಸರಳವಾಗಿ ಗುರುತಿಸಬಹುದು. ಸವರ್ಣ ದೀರ್ಘ ಸಂಧಿಗೆ ಧ್ರುವ ಪ್ಲಸ್ ಅಂತರ ಧ್ರುವಾಂತರ. ಆಕಾರಗಳಿಗೆ ಆ ಸ್ವರವೇ ದೀರ್ಘವಾಗಿ ಆದೇಶವಾಗಿ ಬರುವುದಕ್ಕೆ ಸವರ್ಣ ದೀರ್ಘ ಸಂಧಿಯಾಗಿದೆ. ಪ್ರಶ್ನೆ ಸಂಖ್ಯೆ 14. ಗುಣುಗುಣು. ಗುಣುಗುಣು ಈ ಪದದಲ್ಲಿರುವ ವ್ಯಾಕರಣಾಂಶ. ಆಪ್ಷನ್ಸ್ ಎ ದ್ವಿರುಕ್ತಿ, ಆಪ್ಷನ್ಸ್ ಬಿ ಜೋಡಿ ಪದ, ಆಪ್ಷನ್ ಸಿ ಅನುಕರಣಾವ್ಯಯ, ಆಪ್ಷನ್ ಡಿ ನುಡಿಗಟ್ಟು. ಗುಣುಗುಣು ಎಂಬುದು ಕೂಡ ಆಪ್ಷನ್ ಸಿ ರೈಟ್ ಆನ್ಸರ್ ಅನುಕರಣಾವ್ಯಯ. ಅನುಕರಣಾವ್ಯಯಕ್ಕೆ ಸಂಬಂಧಪಟ್ಟಂಗೆ ಟಿಯಲ್ಲಿ ಬಹಳಷ್ಟು ಪ್ರಶ್ನೆಗಳು ಬಂದಿದೆ, ತುಂಬ ಇಂಪಾರ್ಟೆಂಟು. ನಾನು ಆಗಲೇ ಹೇಳಿದ್ದೀನಿ, ದ್ವಿರುಕ್ತಿ ಎಂದರೆ ಮೇಲೆ ಮೇಲೆ ಕೆಳಗೆ ಕೆಳಗೆ ಈ ರೀತಿ ಪದಗಳು ಬಂದರೆ ಅದು ದ್ವಿರುಕ್ತಿ. ಜೋಡಿ ಪದ ಎಂದರೆ ಸಿಹಿ ಕಹಿ ಸತಿಪತಿ ಈ ರೀತಿ ಪದಗಳು ಬಂದರೆ ಅದಕ್ಕೆ ಜೋಡಿ ಪದ. ಅನುಕರಣಾವ್ಯಯ ಡಣ ಡಣ, ಚಳ ಚಳ, ಸುಯ್ಯನೆ, ಭರ್ರನೆ, ಢಮಢಮ ಈ ಪದಗಳು ಬಂದರೆ ಅನುಕರಣಾವ್ಯಯ. ಗುಣುಗುಣು ಎಂಬುದು ಅನುಕರಣಾವ್ಯಯಕ್ಕೆ ಸಂಬಂಧಪಟ್ಟಂತ ಉದಾಹರಣೆಯಾಗಿದೆ. ಆನ್ಸರು ಅನುಕರಣಾವ್ಯಯ. ಒಂದು ಕ್ರಿಯೆಯನ್ನು ಅನುಕರಣೆ ಮಾಡುವ ಪದವನ್ನು ಅನುಕರಣಾವ್ಯಯ ಎಂದು ಕರೆಯುತ್ತಾರೆ. ಉದಾಹರಣೆಗೆ ರಪರಪ, ಚಟ ಚಟ, ಚಿಲಿಪಿಲಿ, ಜುಳು ಜುಳು, ಫಳ ಫಳ, ಠಣ ಠಣ, ಢಗ ಧಗ ಇವೆಲ್ಲವೂ ಕೂಡ ಅನುಕರಣಾವ್ಯಯಕ್ಕೆ ಸಂಬಂಧಪಟ್ಟಂತ ಉದಾಹರಣೆಗಳಾಗಿವೆ. ಪ್ರಶ್ನೆ ಸಂಖ್ಯೆ 15. ಲವ ಕುಶರು ಈ ಪದದಲ್ಲಿ ಆಗಿರುವ ಸಮಾಸ. ಎರಡು ಕೂಡ ಲವ ಮತ್ತು ಕುಶ ಎಂಬುದು ಕೂಡ ನಾಮಪದಗಳೇ ಆಗಿದೆ. ಆಪ್ಷನ್ಸ್ ಎ ದ್ವಿಗು ಸಮಾಸ, ಆಪ್ಷನ್ಸ್ ಬಿ ದ್ವಂದ್ವ ಸಮಾಸ,
ಆಪ್ಷನ್ ಸಿ ತತ್ಪುರುಷ ಸಮಾಸ, ಆಪ್ಷನ್ ಡಿ ಕರ್ಮಧಾರಯ ಸಮಾಸ. ಲವಾಕುಶ ಎಂಬುದು ಈ ಪದದಲ್ಲಿ ಆಗಿರುವ ಸಮಾಸ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ದ್ವಂದ್ವ ಸಮಾಸ. ಆನ್ಸರು ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಎಂದರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಎಲ್ಲ ಪದಗಳ ಅರ್ಥವು ಮುಖ್ಯವಾಗಿರುವ ಸಮಾಸವನ್ನು ದ್ವಂದ್ವ ಸಮಾಸ ಎನ್ನುವರು. ಉದಾಹರಣೆಗೆ ಲವಾಕುಶರು, ಭೀಮಪಾರ್ಥರು, ರಾಮಕೃಷ್ಣರು, ಕೃಷ್ಣಾರ್ಜುನರು, ಸೂರ್ಯಚಂದ್ರ ನಕ್ಷತ್ರಗಳು, ಗಿಡ ಮರ ಬಳ್ಳಿಗಳು, ಈ ಎಲ್ಲ ಉದಾಹರಣೆಗಳು ಕೂಡ ದ್ವಂದ್ವ ಸಮಾಸಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳಾಗಿವೆ. ಪ್ರಶ್ನೆ ಸಂಖ್ಯೆ 16. ನಗು ನಗುತ ಈ ಪದದಲ್ಲಿರುವ ವ್ಯಾಕರಣಾಂಶ. ಆಪ್ಷನ್ಸ್ ಎ ದ್ವಿರುಕ್ತಿ, ಆಪ್ಷನ್ಸ್ ಬಿ ಅನುಕರಣವ್ಯಯ, ಆಪ್ಷನ್ ಸಿ ನುಡಿಗಟ್ಟು, ಆಪ್ಷನ್ ಡಿ ಜೋಡಿ ಪದ. ನಗು ನಗುತ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಎ ದ್ವಿರುಕ್ತಿ. ಆನ್ಸರು ದ್ವಿರುಕ್ತಿ ನಗು ನಗುತ. ದ್ವಿ ಎಂದರೆ ಎರಡು, ಉಕ್ತಿ ಎಂದರೆ ಮಾತು. ಪದ ಎರಡು ಬಾರಿ ಒಂದೇ ಪದವನ್ನು ಉಚ್ಚರಿಸುವುದಕ್ಕೆ ದ್ವಿರುಕ್ತಿ ಎನ್ನುವರು. ದ್ವಿರುಕ್ತಿಗೆ ಉದಾಹರಣೆಗೆ ನಗು ನಗುತ್ತ, ಅಲ್ಲಿ ಅಲ್ಲಿ, ಈಗ ಈಗ, ಒಂದು ಒಂದು, ಒಮ್ಮೆ ಒಮ್ಮೆ, ಒಮ್ಮೊಮ್ಮೆ, ಈ ರೀತಿ ಪದಗಳು ಬಂದರೆ ಇವೆಲ್ಲವೂ ಕೂಡ ದ್ವಿರುಕ್ತಿಗೆ ಸಂಬಂಧಪಟ್ಟಂತಹ ಉದಾಹರಣೆಗಳಾಗಿವೆ. ಪ್ರಶ್ನೆ ಸಂಖ್ಯೆ 17. ಭಾಮಿನಿ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ. ಆಪ್ಷನ್ಸ್ ಎ 32, ಆಪ್ಷನ್ಸ್ ಬಿ 51, ಆಪ್ಷನ್ ಸಿ 64, ಆಪ್ಷನ್ ಡಿ 102. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ 102. ಭಾಮಿನಿ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ 102. ಷಟ್ಪದಿ ಎಂದರೇನು ಅಂದರೆ 6 ಸಾಲುಗಳುಳ್ಳ ಪದ್ಯವನ್ನು ಷಟ್ಪದಿ ಎನ್ನುವರು. ಷಟ್ಪದಿ ಎಂದರೆ 6 ಸಾಲುಗಳುಳ್ಳ ಪದ್ಯವನ್ನು ಷಟ್ಪದಿ ಎನ್ನುವರು. ಕನ್ನಡ ಕಾವ್ಯದಲ್ಲಿ ಷಟ್ಪದಿಗಳನ್ನು ಪ್ರಪ್ರಥಮವಾಗಿ ರಾಘವಾಂಕನು ಬಳಕೆಗೆ ತಂದನು. ಪ್ರಶ್ನೆ ಕೇಳಬಹುದು, ಕನ್ನಡ ಕಾವ್ಯದಲ್ಲಿ ಷಟ್ಪದಿಯನ್ನು ಮೊಟ್ಟ ಮೊದಲು ಜಾರಿಗೆ ತಂದವನು, ಬಳಕೆಗೆ ತಂದವನು ಯಾರು ಅಂತ ಅಂದ್ರೆ ರಾಘವಾಂಕ. ಆದ್ದರಿಂದ ಈತನನ್ನು ಷಟ್ಪದಿಯ ಬ್ರಹ್ಮ ಎಂದು ಕರೆಯುತ್ತಾರೆ. ಪ್ರಶ್ನೆ ಅದೇ ಬಂದಿದೆ GPSTR ನಲ್ಲಿ. ಷಟ್ಪದಿಯ ಬ್ರಹ್ಮ ಯಾರು? ರಾಘವಾಂಕನನ್ನು ಷಟ್ಪದಿಯ ಬ್ರಹ್ಮ ಎನ್ನುವರು. ರಗಳೆಯ ಕವಿ ಹರಿಹರ. ಇಲ್ಲಿ ಪ್ರಮುಖವಾಗಿ ಷಟ್ಪದಿಯ ಬ್ರಹ್ಮ ರಾಘವಾಂಕ. ಕನ್ನಡ ಕಾವ್ಯದಲ್ಲಿ ಷಟ್ಪದಿಗಳನ್ನು ಪ್ರಥಮವಾಗಿ ಜಾರಿಗೆ ತಂದವನು ಅಥವಾ ಬಳಕೆಗೆ ತಂದವನು ರಾಘವಾಂಕನೇ ಆಗಿದ್ದಾನೆ. ಜೊತೆಗೆ ಈತನನ್ನು ಷಟ್ಪದಿಯ ಬ್ರಹ್ಮ ಎಂದು ಕರೆಯಲಾಗುತ್ತದೆ. ಕನ್ನಡದಲ್ಲಿ ಎಷ್ಟು ಷಟ್ಪದಿಗಳಿವೆ ಅಂತ ಅಂದ್ರೆ ಕನ್ನಡದಲ್ಲಿ ಒಟ್ಟು 6 ಷಟ್ಪದಿಗಳಿವೆ ಇದ್ದು ಅದರಲ್ಲಿ ಭಾಮಿನಿ ಷಟ್ಪದಿ ಅತಿ ಹೆಚ್ಚು ಜನಪ್ರಿಯವಾಗಿದೆ. ಇದು ಸ್ಟೇಟ್ಮೆಂಟ್ ವೈಸ್ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳು ಬರ್ಬೋದು. ಕನ್ನಡದಲ್ಲಿ ಒಟ್ಟು 6 ಷಟ್ಪದಿಗಳಿವೆ. ಇದರಲ್ಲಿ ಪ್ರಮುಖವಾಗಿ ಭಾಮಿನಿ ಷಟ್ಪದಿ ಅತಿ ಹೆಚ್ಚು ಜನಪ್ರಿಯವಾಗಿದೆ. ಮೊದಲನೇದು ಶರ ಷಟ್ಪದಿ. ಇದರಲ್ಲಿ ಪ್ರಮುಖವಾಗಿ 60 ಮಾತ್ರೆಗಳು. ಕುಸುಮ ಷಟ್ಪದಿ 74 ಮಾತ್ರೆಗಳು. ಮೂರನೇದು ಭೋಗ ಷಟ್ಪದಿ, ಇದರಲ್ಲಿ 88 ಮಾತ್ರೆಗಳು. ನಾಲ್ಕನೇದು ಭಾಮಿನಿ ಷಟ್ಪದಿ, ಇದರಲ್ಲಿ 102 ಮಾತ್ರೆಗಳು. ಆಪ್ಷನ್ಸ್ 5ನೇದು ಪರಿವರ್ಧಿನಿ ಷಟ್ಪದಿ 116 ಮಾತ್ರೆಗಳು. ವಾರ್ಧಕ ಷಟ್ಪದಿ 144 ಮಾತ್ರೆಗಳು. ಇಲ್ಲಿ ಕೇಳಿರೋ ಪ್ರಶ್ನೆ ಯಾವುದು ಅಂತ ಅಂದ್ರೆ ಭಾಮಿನಿ ಷಟ್ಪದಿಯಲ್ಲಿರೋ ಒಟ್ಟು ಮಾತ್ರೆಗಳ ಸಂಖ್ಯೆ 102 ಕೇಳುವುದು. ವಾರ್ಧಕ ಕೇಳುವುದು, ಶರ ಷಟ್ಪದಿ, ಕುಸುಮ, ಭೋಗ ಷಟ್ಪದಿ ಪ್ರಶ್ನೆಗಳು ಕೇಳ್ಬಿಟ್ಟು ಅದರಲ್ಲಿ ಎಷ್ಟು ಮಾತ್ರೆಗಳಿವೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳುವುದು. ಅದರಿಂದ ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಇದು. ಶರ ಷಟ್ಪದಿಯಲ್ಲಿ 60 ಮಾತ್ರೆಗಳಿವೆ. ಕುಸುಮ ಷಟ್ಪದಿಯಲ್ಲಿ 74 ಮಾತ್ರೆಗಳಿವೆ. ಭೋಗ ಷಟ್ಪದಿಯಲ್ಲಿ 88 ಮಾತ್ರೆಗಳಿವೆ. ಭಾಮಿನಿ ಷಟ್ಪದಿಯಲ್ಲಿ 102 ಮಾತ್ರೆಗಳಿವೆ. ಪರಿವರ್ಧಿನಿ ಷಟ್ಪದಿಯಲ್ಲಿ 116 ಮಾತ್ರೆಗಳಿವೆ. ವಾರ್ಧಕ ಷಟ್ಪದಿಯಲ್ಲಿ 144 ಮಾತ್ರೆಗಳಿವೆ. ಷಟ್ಪದಿಯ ಬ್ರಹ್ಮ ರಾಘವಾಂಕ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಷಟ್ಪದಿಯನ್ನು ಬಳಕೆಗೆ ತಂದವನು ಕೂಡ ರಾಘವಾಂಕ ಆಗಿದ್ದಾನೆ. ಪ್ರಶ್ನೆ ಸಂಖ್ಯೆ 18. ಮದವು ಸುಕ್ಕಿದ ಆನೆ ಇದ್ದಂತೆ ಈ ವಾಕ್ಯದಲ್ಲಿರುವ ಅಲಂಕಾರ. ಆಪ್ಷನ್ಸ್ ಎ ಉಪಮಲಂಕಾರ, ಆಪ್ಷನ್ಸ್ ಬಿ ರೂಪಕಲಂಕಾರ, ಆಪ್ಷನ್ ಸಿ ದೃಷ್ಟಾಂತ ಅಲಂಕಾರ, ಆಪ್ಷನ್ ಡಿ ಉತ್ಪ್ರೇಕ್ಷ ಅಲಂಕಾರ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ಸ್ ಎ ಉಪಮಲಂಕಾರ.
ಸೀತೆಯ ಮುಖ ಕಮಲದಂತೆ ಅರಳಿತು. ಅಂತೆ, ಹಂಗ ಎಂಬ ಪದಗಳು ಬಂದಿದ್ರೆ ನೋಡಿ ಇಲ್ಲಿ ಅಂತೆ, ಕೊನೆಯಲ್ಲಿ ಮದವು ಸೊಕ್ಕಿದ ಆನೆ ಇದ್ದಂತೆ. ಅಂತೆ, ಹಂಗ, ಸಿಡಿದು ಸಿಡಿದ ಹಂಗ, ಈ ರೀತಿ ಪದಗಳು ಬಂದರೆ ಇವೆಲ್ಲವೂ ಕೂಡ ಉಪಮಾಲಂಕಾರಕ್ಕೆ ಸಂಬಂಧಪಟ್ಟಂತ ಉದಾಹರಣೆಯಾಗಿದೆ. 18ನೇ ಪ್ರಶ್ನೆ, ಮದವು ಸೊಕ್ಕಿದ ಆನೆ ಇದ್ದಂತೆ. ಈ ವಾಕ್ಯದಲ್ಲಿರುವ ಅಲಂಕಾರ, ಇದಕ್ಕೆ ಸರಿಯಾದ ಉತ್ತರ ಉಪಮಾಲಂಕಾರ. ಆನ್ಸರು ಉಪಮಾಲಂಕಾರ. ಉಪಮೇಯ ಮದ, ಉಪಮಾನ ಸೊಕ್ಕಿದ ಆನೆ, ಉಪಮವಾಚಕ ಅಂತೆ, ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ. ಸಮನ್ವಯ, ಇಲ್ಲಿ ಉಪಮೇಯವಾದ ಮದವನ್ನು ಉಪಮಾನದ ಸೊಕ್ಕಿನ ಆನೆಗೆ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಈ ಮೇಲಿನ ವಾಕ್ಯ ಉಪಮಾಲಂಕಾರವಾಗಿದೆ. ಅಂತೆ ಮತ್ತು ಹಂಗ ಎಂಬ ಪದಗಳು ಬರ್ತಿದೆ ಅಂತಂದ್ರೆ ಇದು ಉಪಮಾಲಂಕಾರಕ್ಕೆ ಸಂಬಂಧಪಟ್ಟಂತ ಉದಾಹರಣೆಯಾಗಿದೆ. ಪ್ರಶ್ನೆ ಸಂಖ್ಯೆ 19, ಸುನೀತಾ ಅಥವಾ ಸಾನೆಟ್ ನಲ್ಲಿರುವ ಪಾದಗಳ ಸಂಖ್ಯೆ. ಆಪ್ಷನ್ಸ್ ಎ 10, ಆಪ್ಷನ್ಸ್ ಬಿ 8, ಆಪ್ಷನ್ ಸಿ 12, ಆಪ್ಷನ್ ಡಿ 14. 19ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಡಿ 14. ಸುನೀತಾ ಅಥವಾ ಸಾನೆಟ್ನಲ್ಲಿರುವ ಪದಗಳ ಸಂಖ್ಯೆ ಬಂದ್ಬಿಟ್ಟು 14. ಅದರಿಂದ ಡಿ ಇದಕ್ಕೆ ರೈಟ್ ಆನ್ಸರ್. ಹದಿನಾಲ್ಕು ಸಾಲಿನ ಪದ್ಯವನ್ನು ಸಾನೆಟ್ ಎನ್ನುವರು. ಪ್ರಶ್ನೆ ಬಂದಿದೆ, ಸಾನೆಟ್ ಎಂದರೇನು ಎಂದು ಪ್ರಶ್ನೆ ಕೇಳಿದ್ರೆ 14 ಸಾಲಿನ ಪದ್ಯವನ್ನು ಸಾನೆಟ್ ಎನ್ನುವರು. ಇಟಲಿ ಸಾಹಿತ್ಯದಿಂದ ಇಂಗ್ಲಿಷ್ ಭಾಷೆ ಎರವಲು ಪಡೆದುಕೊಂಡು ಭಾವಗೀತೆಯ ಒಂದು ಕಾವ್ಯ ರೂಪ. ಕನ್ನಡದಲ್ಲಿ ಮೊಟ್ಟ ಮೊದಲು ಸಾನೆಟ್ಗಳನ್ನು ರಚಿಸಿದವರು ಗೋವಿಂದ ಪೈ. ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ. ಪ್ರಮುಖವಾಗಿ ಕನ್ನಡದಲ್ಲಿ 3 ರಾಷ್ಟ್ರಕವಿಗಳು ಬರ್ತಾರೆ: ಗೋವಿಂದ ಪೈ, ಶಿವರುದ್ರಪ್ಪ, ಕುವೆಂಪುರವರು. ಮೊಟ್ಟ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ. ಜೊತೆಗೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾನೆಟ್ಗಳನ್ನು ಜಾರಿಗೆ ತಂದವರು ಅಥವಾ ರಚಿಸಿದವರು ಯಾರು ಅಂತಂದ್ರೆ ಗೋವಿಂದ ಪೈ. ಪ್ರಶ್ನೆ ಕೇಳುವುದು, ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾನೆಟ್ಗಳನ್ನು ರಚಿಸಿದವರು ಯಾರು? ಆನ್ಸರು ಗೋವಿಂದ ಪೈ. ನೋಡಿ, 2 ಸಾಲಿನ ಪದ್ಯವನ್ನು ದ್ವಿಪದಿ ಎನ್ನುವರು. ಪ್ರಶ್ನೆ ಕೇಳುವುದು, 2 ಸಾಲಿನ ಪದ್ಯವನ್ನು ಏನೆಂದು ಕರೆಯುವರು? 2 ಸಾಲಿನ ಪದ್ಯವನ್ನು ದ್ವಿಪದಿ ಎನ್ನುವರು. 3 ಸಾಲಿನ ಪದ್ಯವನ್ನು ತ್ರಿಪದಿ ಎನ್ನುವರು. 3 ಸಾಲಿನ ಪದ್ಯವನ್ನು ತ್ರಿಪದಿ ಎನ್ನುವರು. 4 ಸಾಲಿನ ಪದ್ಯವನ್ನು ಚೌಪದಿ ಎನ್ನುವರು. 4 ಸಾಲಿನ ಪದ್ಯವನ್ನು ಚೌಪದಿ ಎನ್ನುವರು. 6 ಸಾಲಿನ ಪದ್ಯವನ್ನು ಷಟ್ಪದಿ ಎನ್ನುವರು. 6 ಸಾಲಿನ ಪದ್ಯವನ್ನು ಷಟ್ಪದಿ ಎನ್ನುವರು. ಪ್ರಮುಖವಾಗಿ 6 ಷಟ್ಪದಿಗಳಿವೆ. ಷಟ್ಪದಿಯ ಬ್ರಹ್ಮ, ರಾಘವಾಂಕ, ಭಾಮಿನಿ ಷಟ್ಪದಿ ಅತಿ ಹೆಚ್ಚು ಜನಪ್ರಿಯವಾಗಿರುವುದು. ಪ್ರಶ್ನೆ ಸಂಖ್ಯೆ 20, ಚರಚರನೆ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಆಪ್ಷನ್ಸ್ ಎ ದ್ವಿರುಕ್ತಿ, ಆಪ್ಷನ್ಸ್ ಬಿ ನುಡಿಗಟ್ಟು, ಆಪ್ಷನ್ ಸಿ ಅನುಕರಣವ್ಯಯ, ಆಪ್ಷನ್ ಡಿ ಜೋಡಿ ಪದ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಅನುಕರಣವ್ಯಯ. ಚರಚರನೆ, ಡಮಡಮ, ಪಳಪಳ, ಧಗಧಗ ಈ ಪದಗಳೆಲ್ಲ ಕೂಡ ಅನುಕರಣವ್ಯಯಕ್ಕೆ ಸಂಬಂಧಪಟ್ಟಂತ ಉದಾಹರಣೆಯಾಗಿದೆ. ಆನ್ಸರು ಅನುಕರಣವ್ಯಯ. ಚರಚರಣೆ ಎಂಬುದು ಕ್ರಿಯೆಯು ಅನುಕರಣೆಯನ್ನು ಮಾಡುವ ಶಬ್ದವಾಗಿರುವುದರಿಂದ ಇದೊಂದು ಅನುಕರಣವ್ಯಯ ಪದವಾಗಿದೆ. ಉದಾಹರಣೆಗೆ ಗಿರಿಗಿರನೆ, ಗಿರನೆ, ಗಿರಿಗಿರಿ. ಅಂದರೆ ಟಿಇಟಿನಲ್ಲಿ ಅತಿ ಹೆಚ್ಚು ಬಾರಿ ಪ್ರಶ್ನೆ ಬಂದಿರೋದು ಅಂತ ಅಂದರೆ ಅನುಕರಣವ್ಯಯಕ್ಕೆ ಸಂಬಂಧಪಟ್ಟಂತ ಉದಾಹರಣೆಗಳನ್ನ ಜಾಸ್ತಿ ಕೇಳಿದ್ದಾರೆ. 21ನೇ ಪ್ರಶ್ನೆ, ಮೇಲೊಂದು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ಸ್ ಎ ಆಗಮ ಸಂಧಿ, ಆಪ್ಷನ್ಸ್ ಬಿ ಲೋಪ ಸಂಧಿ, ಆಪ್ಷನ್ ಸಿ ಆದೇಶ ಸಂಧಿ, ಆಪ್ಷನ್ ಡಿ ಗುಣ ಸಂಧಿ. ಮೇಲೊಂದು ಎಂಬುದು ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಲೋಪ ಸಂಧಿಗೆ ಸಂಬಂಧಪಟ್ಟಂತ ಉದಾಹರಣೆ ಇದೆ. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದ ಸ್ವರ ಕಾಣೆಯಾಗುವುದಕ್ಕೆ ಅಥವಾ ಪೂರ್ವ ಪದದ ಸ್ವರ ಲೋಪ ಆಗುವುದಕ್ಕೆ ಲೋಪ ಸಂಧಿ ಅಂತ ಕರೀತಾ ಹೋಗ್ತೀವಿ. ನೋಡಿ, ಮೇಲೊಂದು ಎಂಬ ಪದವನ್ನು ಬಿಡಿಸಿ ಬರೆದಾಗ ಮೇಲೆ ಪ್ಲಸ್ ಒಂದು, ಮೇಲೆ ಎಂಬುದು ಪೂರ್ವ ಪದ, ಒಂದು ಎಂಬುದು ಉತ್ತರ ಪದ. ಇಲ್ಲೇನಾಗ್ತಿದೆ ಅಂದರೆ ಪೂರ್ವ ಪದದಲ್ಲಿ ಮೇಲೆ ಎ ಎಂಬ ಸ್ವರ ಲೋಪ ಆಗ್ತಿದೆ. ಅದರಿಂದ ಇದು ಲೋಪಸಂಧಿಯಾಗಿದೆ. ಲೋಪಸಂಧಿಗೆ ಉದಾಹರಣೆಗಳು ಬೇರೊಬ್ಬ, ಬೇರೊಂದು, ಅವನೊಬ್ಬ ಇತ್ಯಾದಿ. ಇಪ್ಪತ್ತೆರಡನೇ ಪ್ರಶ್ನೆ, ಇಷ್ಟು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಇಷ್ಟು, ಅಷ್ಟು ಇವೆಲ್ಲವೂ ಕೂಡ ಪರಿಮಾಣವಾಚಕಕ್ಕೆ ಸಂಬಂಧಪಟ್ಟಂತ ಉದಾಹರಣೆಗಳಾಗಿದೆ.
ಆಪ್ಷನ್ಸ್ ಎ ದಿಗ್ವಾಚಕಗಳು, ಆಪ್ಷನ್ಸ್ ಬಿ ಗುಣವಾಚಕ, ಆಪ್ಷನ್ ಸಿ ಪರಿಮಾಣವಾಚಕ, ಆಪ್ಷನ್ ಡಿ ಸಂಖ್ಯಾವಾಚಕ. ಇಷ್ಟು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಇದಕ್ಕೆ ರೈಟ್ ಆನ್ಸರ್ 22ನೇ ಪ್ರಶ್ನೆಗೆ ಆಪ್ಷನ್ ಸಿ ಪರಿಮಾಣವಾಚಕ. ಆನ್ಸರು ಪರಿಮಾಣವಾಚಕ. ನಿರ್ದಿಷ್ಟವಲ್ಲದ ಪರಿಮಾಣ ಮತ್ತು ಗಾತ್ರವನ್ನು ತಿಳಿಸುವಂತಹ ಪದಗಳನ್ನು ಪರಿಮಾಣವಾಚಕ ಪದಗಳು ಎನ್ನುವರು. ಉದಾಹರಣೆಗೆ ಅಷ್ಟು, ಇಷ್ಟು, ಹಲವು, ಕೆಲವು, ಇಷ್ಟು, ಆಸು ಇತ್ಯಾದಿ ಇವೆಲ್ಲವೂ ಕೂಡ ಪರಿಮಾಣವಾಚಕಕ್ಕೆ ಸಂಬಂಧಪಟ್ಟಂಥ ಉದಾಹರಣೆಯಾಗಿದೆ. ಅತ್ಯಂತ ಸುಲಭವಾಗಿ ನೆನ್ಪಿಟ್ಕೊಬೋದು. ನೋಡಿ, ಇಲ್ಲಿ ಡೆಫಿನೇಷನ್ಸ್ ಏನು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ. ಅಷ್ಟು, ಇಷ್ಟು, ಹಲವು, ಕೆಲವು, ಇಷ್ಟು, ಹಲಸು ಇವಿಷ್ಟು ಪದಗಳನ್ನು ನೆನ್ಪಿಟ್ಕೊಂಡ್ರೆ ಇದು ನೇರವಾಗಿ ಕೇಳ್ತಾರೆ. ನೋಡಿ, ಇಷ್ಟು ಅಂತ ಕೇಳಿದ್ದಾರೆ, ನೋಡಿ ಇಲ್ಲಿ ಇಷ್ಟು ಇದೆ. ಅಷ್ಟು, ಎಷ್ಟು, ಹಲವು, ಕೆಲವು, ಕೆಲವು ಇದು ಯಾವ ವ್ಯಾಕರಣಕ್ಕೆ ಸಂಬಂಧಪಟ್ಟಿದೆ ಅಂತಿದ್ದಂಗೆ ಪರಿಮಾಣವಾಚಕ. ಇಲ್ಲಾಂದರೆ ಹಲವು ಇದು ಯಾವ ವ್ಯಾಕರಣಕ್ಕೆ ಸಂಬಂಧಪಟ್ಟಿದೆ ಅಂತಿದ್ದಂಗೆ ಇದು ಕೂಡ ಪರಿಮಾಣವಾಚಕ. ಅದರಿಂದ ಪರಿಮಾಣವಾಚಕಕ್ಕೆ ತುಂಬ ಇಂಪಾರ್ಟೆಂಟು. ಉದಾಹರಣೆಗೆ ಅಂತ ಅಂದರೆ ಅಷ್ಟು, ಎಷ್ಟು, ಹಲವು, ಕೆಲವು, ಇಷ್ಟು, ಹಲಸು ಇವೆಲ್ಲವೂ ಕೂಡ ಪರಿಮಾಣವಾಚಕಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಉದಾಹರಣೆಗಳು. ಆಪ್ಷನ್ಸ್ 23ನೇ ಪ್ರಶ್ನೆ. ಕವಿಯ ಈ ಪದದಲ್ಲಿರುವ ವಿಭಕ್ತಿ. ಆಪ್ಷನ್ಸ್ ಎ ಷಷ್ಠಿ ವಿಭಕ್ತಿ, ಆಪ್ಷನ್ಸ್ ಬಿ ಪ್ರಥಮ ವಿಭಕ್ತಿ, ಆಪ್ಷನ್ಸ್ ಸಿ ಸಪ್ತಮಿ, ಆಪ್ಷನ್ ಡಿ ಚತುರ್ಥಿ. ಷಷ್ಠಿ ಕವಿಯ ಎಂಬ ಪದವನ್ನು ಉಚ್ಚಾರಣೆ ಬರೆದ ಕವಿಯ ಅಂತಿದ್ದಂಗೆ ಆ ಎಂಬ ಆ ಎಂಬುದು ಅದರಲ್ಲಿ ಇದು ಷಷ್ಠಿ ವಿಭಕ್ತಿಗೆ ಸಂಬಂಧಪಟ್ಟಂತ ಉದಾಹರಣೆಯಾಗಿದೆ. ಪ್ರಥಮವು, ಸಪ್ತಮಿ ಓಳ್, ಚತುರ್ಥಿ ಗೆ. ಇಪ್ಪತ್ಮೂರನೇ ಪ್ರಶ್ನೆ. ಕವಿಯ ಈ ಪದದಲ್ಲಿರುವ ವಿಭಕ್ತಿ. ಆನ್ಸರು ಷಷ್ಠಿ ವಿಭಕ್ತಿ. ಟಿಇಟಿನಲ್ಲಿ ವಿಭಕ್ತಿ ಪ್ರತ್ಯಯಗಳು ಮತ್ತು ಕಾರಕಾರ ತಲೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಸುಮಾರು ಬಾರಿ ಪುನರಾವರ್ತನೆಯಾಗಿದೆ. ತುಂಬ ಇಂಪಾರ್ಟೆಂಟು. ಆನ್ಸರು ಷಷ್ಠಿ ವಿಭಕ್ತಿ. ಪ್ರಥಮ ಓ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೇಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ. ಇಷ್ಟನ್ನು ನೆನಪಿಟ್ಕೊಂಡ್ರೆ ಅತ್ಯಂತ ಸುಲಭವಾಗಿ ಷಷ್ಠಿ ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆ ಬಂದರೂ ಸುಲಭವಾಗಿ ಗುರುತಿಸ್ಬೋದು. ಪ್ರಥಮವು ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೇಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ. ಎಮ್ಮರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ಸ್ ಎ ಕರ್ಮಧಾರಯ ಸಮಾಸ, ಆಪ್ಷನ್ಸ್ ಬಿ ತತ್ಪುರುಷ ಸಮಾಸ, ಆಪ್ಷನ್ ಸಿ ಬಹುರ್ವಿ ಸಮಾಸ, ಆಪ್ಷನ್ ಡಿ ದ್ವಂದ್ವ ಸಮಾಸ. ಇದು ದ್ವಂದ್ವ ಸಮಾಸಕ್ಕೆ ಬರೋದೇ ಇಲ್ಲ, ಏಕೆಂದರೆ ಇಲ್ಲಿ ನಾಮಪದಗಳಿಲ್ಲ. ಬಹುರ್ವಿ ಸಮಾಸ ಮೊದಲೇ ಬರಲ್ಲ, ಏಕೆಂದರೆ ಮೂರು ಕಣ್ಣನ್ನು ಉಳ್ಳವನು ಮುಕ್ಕಣ್ಣ. ಈ ರೀತಿ ಪ್ರಶ್ನೆಗಳು ಬಂದರೆ ಇದು ಬಹುರ್ವಿ ಸಮಾಸ. ಇನ್ನು ಇಲ್ಲಿ ಪದವನ್ನು ಬಿಡಿಸಿ ಬರೆದಾಗ ತತ್ಪುರುಷ ಸಮಾಸದಲ್ಲಿ ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯಗಳು ಇರಬೇಕಾಗುತ್ತೆ. ಅದರಿಂದ ಇದು ಕೂಡ ರಾಂಗು. ಇರಿದು ಪ್ಲಸ್ ಮರ ಎಮ್ಮರ. ಅದರಿಂದ ರೈಟ್ ಆನ್ಸರ್ ಇದಕ್ಕೆ ಆಪ್ಷನ್ ಕರ್ಮಧಾರಯ ಸಮಾಸ. ಆನ್ಸರು ಕರ್ಮಧಾರಯ ಸಮಾಸ. ಎಮ್ಮರ ಪದವನ್ನು ಬಿಡಿಸಿ ಬರೆದಾಗ ಇರಿದು ಪ್ಲಸ್ ಮರ ಎಮ್ಮರವಾಗಿರುತ್ತೆ. ಇಲ್ಲಿ ಪ್ರಮುಖವಾಗಿ ಸಮಾಸಗಳಲ್ಲಿ ವಿಗ್ರಹ ವಾಕ್ಯ ರೂಪದಲ್ಲಿ ಪದಗಳನ್ನು ಬಿಡಿಸ್ತೀವಿ. ಇರಿದು ಪ್ಲಸ್ ಮರ ಎಮ್ಮರವಾಗಿರುತ್ತೆ. ಈ ಪದದಲ್ಲಿ ಮೊದಲು ಪೂರ್ವ ಪದ ಇರಿದು ಎಂಬುದು ಗುಣವಾಚಕವಾಗಿದ್ದು ಎರಡನೆಯ ಉತ್ತರ ಪದವು ನಾಮಪದ ವಿಶೇಷವಾಗಿ ಇರುವುದರಿಂದ ಇದನ್ನು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆಯಾಗಿದೆ. ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಹೊಸಗನ್ನಡ, ಕಾರ್ಮೋಡ ಇವೆಲ್ಲವೂ ಕೂಡ ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆಯಾಗಿದೆ. ವಿಶೇಷ ಮತ್ತು ವಿಶೇಷವುಳ್ಳ ಸಮಾಸವನ್ನು ಕರ್ಮಧಾರಯ ಸಮಾಸ ಎನ್ನುವರು. ಪ್ರಶ್ನೆ ಸಂಖ್ಯೆ 25. ಮೃಗ ಈ ಪದದ ತದ್ಭವ ರೂಪ ಇದಾಗಿದೆ. ಆಪ್ಷನ್ಸ್ ಎ ಕದ, ಆಪ್ಷನ್ಸ್ ಬಿ ಮೊಗ, ಆಪ್ಷನ್ಸ್ ಬಿ ಮಗ, ಆಪ್ಷನ್ ಡಿ ಮಿಗ. ಇದಕ್ಕೆ ರೈಟ್ ಆನ್ಸರ್ ಬಿ. ಇದಕ್ಕೆ ರೈಟ್ ಆನ್ಸರ್. ಮೃಗ ಪದದ ತದ್ಭವ ರೂಪ ಮೊಗ.
ಸಾರಿ, ಇದು ತಪ್ಪಾಗಿದೆ. ಮೃಗ ಈ ಪದದ ತದ್ಭವ ರೂಪ. ಆಪ್ಷನ್ ಡಿ ರೈಟ್ ಆನ್ಸರ್ ಆಗಿರುತ್ತೆ. ಮಿಗ ಎಂಬುದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಪ್ರಶ್ನೆ ಸಂಖ್ಯೆ 26. ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ ಇದು. ಆಪ್ಷನ್ಸ್ ಎ ಕಲ್ಲು, ಆಪ್ಷನ್ಸ್ ಬಿ ದಂಡು, ಆಪ್ಷನ್ ಸಿ ನದಿ, ಆಪ್ಷನ್ ಡಿ ರಾಮ. 26ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ದಂಡು. ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ 26ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ದಂಡು. ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ ಶಿಶು, ಮಗು, ಕೂಸು, ದಂಡು. ಪ್ರಶ್ನೆ ಕೇಳಬಹುದು. ಶಿಶು ಇದು ಯಾವ ಲಿಂಗಕ್ಕೆ ಉದಾಹರಣೆ ಅಂತಿದಂಗೆ ಕೇಳ್ಬೋದು. ಇದು ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ. ಮಗು, ಕೂಸು, ದಂಡು ಇವೆಲ್ಲವೂ ಕೂಡ ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆಗಳಾಗಿವೆ. ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ ಶಿಶು, ಮಗು, ಕೂಸು, ದಂಡು. 27ನೇ ಪ್ರಶ್ನೆ. ವಿಶೇಷಣ ಮತ್ತು ವಿಶೇಷ್ಯಕ್ಕೆ ಸಂಬಂಧಿಸಿದಂತೆ ಕೂಡಿದ ಸಮಾಸ. ಇದು ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯಾಗಿದೆ. ವಿಶೇಷಣ ಮತ್ತು ವಿಶೇಷ್ಯವುಳ್ಳ ಸಮಾಸ ಅಂತಿದಂಗೆ ವಿಶೇಷಣ ಮತ್ತು ವಿಶೇಷಕ್ಕೆ ಸಂಬಂಧಿಸಿದಂತೆ ಕೂಡಿದ ಸಮಾಸ ಅಂದರೆ ಆಪ್ಷನ್ಸ್ ಎ ಕ್ರಿಯಾ ಸಮಾಸ, ಆಪ್ಷನ್ಸ್ ಬಿ ತತ್ಪುರುಷ ಸಮಾಸ, ಆಪ್ಷನ್ ಸಿ ದ್ವಂದ್ವ ಸಮಾಸ, ಆಪ್ಷನ್ ಡಿ ಕರ್ಮಧಾರೆಯ ಸಮಾಸ. ಆಪ್ಷನ್ ಡಿ ಕರ್ಮಧಾರೆಯ ಸಮಾಸ. ಇದು 2 ಬಾರಿ ಪುನರಾವರ್ತನೆಯಾಗಿದೆ. 23 ಮತ್ತು 22 ಕೂಡ ಪ್ರಶ್ನೆ ಬಂದಿದೆ. ವಿಶೇಷಣ ಮತ್ತು ವಿಶೇಷ್ಯವುಳ್ಳ ಪದ ಇದು ಯಾವ ಸಮಾಸಕ್ಕೆ ಸಂಬಂಧಪಟ್ಟಿದೆ ಅಂತ ಅಂದ್ರೆ ಇದು ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಪಟ್ಟಿದೆ. ಪ್ರಶ್ನೆ ಸಂಖ್ಯೆ 28. ಸಂಪ್ರದಾನ ಕಾರಕಾರ್ಥದಲ್ಲಿ ಬಳಕೆಯಾಗುವ ವಿಭಕ್ತಿ. ಆಪ್ಷನ್ಸ್ ಎ ಪ್ರಥಮ, ಆಪ್ಷನ್ಸ್ ಬಿ ತೃತೀಯ, ಆಪ್ಷನ್ ಸಿ ಚತುರ್ಥಿ, ಆಪ್ಷನ್ ಡಿ ಸಪ್ತಮಿ. 28ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಸಿ ಚತುರ್ಥಿ ವಿಭಕ್ತಿ. ಸಂಪ್ರದಾನ ಚತುರ್ಥಿ ವಿಭಕ್ತಿಯ ಕಾರಕವಾಗಿದೆ. ಆನ್ಸರು ಚತುರ್ಥಿ. ಪ್ರಮುಖವಾಗಿ ಇಲ್ಲಿ ಕಾರಕರ್ತಗಳು ಪ್ರಥಮ ಕರ್ತೃ, ದ್ವಿತೀಯ ಕರ್ಮ, ತೃತೀಯ ಕಾರಣ ಅಥವಾ ಸಾಧನ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪದಾನ, ಷಷ್ಠಿ ಸಂಬಂಧ, ಸಪ್ತಮಿ ಆದಿಕಾರಣ ಇವೆಲ್ಲವೂ ಕೂಡ ವಿಭಕ್ತಿ ಪ್ರತ್ಯಯಗಳ ಕಾರಕರ್ತಗಳು. ಪ್ರಶ್ನೆ ಸಂಖ್ಯೆ 29. ಅಕರ್ಮಕ ಧಾತುವಿಗೆ ಉದಾಹರಣೆ ಇದು. ಆಪ್ಷನ್ಸ್ ಎ ಓಡು, ಆಪ್ಷನ್ಸ್ ಬಿ ತಿನ್ನು, ಆಪ್ಷನ್ ಸಿ ಓದು, ಆಪ್ಷನ್ ಡಿ ಅಲ್ಲಿ. 29ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಎ ರೈಟ್ ಆನ್ಸರ್ ಆಗಿರುತ್ತೆ. ಅಕರ್ಮಕ ಧಾತುವಿಗೆ ಉದಾಹರಣೆ ಓಡು. ಆನ್ಸರ್ ಓಡು. ಅಕರ್ಮಕ ಧಾತುಗಳು ಎಂದರೆ ಅರ್ಥಪೂರ್ಣವಾಗಿ ಕರ್ಮಪದವನ್ನು ಅಪೇಕ್ಷಿಸಿದ ಧಾತುಗಳಿಗೆ ಅಕರ್ಮಕ ಧಾತು ಎನ್ನುವರು. ಉದಾಹರಣೆಗೆ ಇರು, ಓಡು, ಮಲಗು, ನಡೆ, ಎದರು, ಬೀಳು, ಹುಟ್ಟು, ಹೋಗು, ಬದುಕು, ನಾಚು, ಉರುಳು ಇತ್ಯಾದಿ ಇವೆಲ್ಲವೂ ಕೂಡ ಅಕರ್ಮಕ ಧಾತುಗೆ ಸಂಬಂಧಪಟ್ಟಂತ ಉದಾಹರಣೆಗಳಾಗಿವೆ. ಪ್ರಶ್ನೆ ಸಂಖ್ಯೆ 30. ಚೆನ್ನಾಗಿ ಎಂಬ ಪದವು ಅವ್ಯಯದ ಈ ವಿಧ. ಆಪ್ಷನ್ಸ್ ಎ ಭಾವಸೂಚಕ ಅವ್ಯಯ, ಆಪ್ಷನ್ಸ್ ಬಿ ಅನುಕರಣಾವ್ಯಯ, ಆಪ್ಷನ್ ಸಿ ಕ್ರಿಯಾರ್ಥಕ ಅವ್ಯಯ, ಆಪ್ಷನ್ ಡಿ ಸಾಮಾನ್ಯ ಅವ್ಯಯ. 30ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಚೆನ್ನಾಗಿ ಎಂಬ ಪದವು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಯಾಗಿದೆ. 30ನೇ ಪ್ರಶ್ನೆಗೆ ಆಪ್ಷನ್ ಡಿ ರೈಟ್ ಆನ್ಸರ್ ಸಾಮಾನ್ಯ ಅವ್ಯಯ. ಸಾಮಾನ್ಯ ಅವ್ಯಯ. ಸಾಮಾನ್ಯ ಅವ್ಯಯ ಎಂದರೆ ಯಾವುದಾದರೂ ಒಂದು ಕ್ರಿಯೆ ನಡೆದ ರೀತಿಯಲ್ಲಿ ಹೇಳುವಂತಹ ಅವ್ಯಯವನ್ನು ಸಾಮಾನ್ಯ ಅವ್ಯಯ ಎನ್ನುವರು. ಸಾಮಾನ್ಯ ಅವ್ಯಯಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಉದಾಹರಣೆಗಳು ಮೆಲ್ಲಗೆ, ಕಮ್ಮಗೆ, ನೆಟ್ಟಗೆ, ತಟ್ಟನೆ, ಚೆನ್ನಾಗಿ, ಸೊಗಸಾಗಿ, ಸುಮ್ಮನೆ, ಬೇಗನೆ ಇತ್ಯಾದಿ ಇವೆಲ್ಲವೂ ಕೂಡ ಸಾಮಾನ್ಯ ಅವ್ಯಯಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳಾಗಿವೆ. 31ನೇ ಪ್ರಶ್ನೆ. ಕಡುವೆಳ್ಪು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ಸ್ ಎ ಆದೇಶ ಸಂಧಿ, ಆಪ್ಷನ್ಸ್ ಬಿ ಜಸ್ತ್ವ ಸಂಧಿ, ಆಪ್ಷನ್ಸ್ ಸಿ ಆಗಮ ಸಂಧಿ, ಆಪ್ಷನ್ ಡಿ ಲೋಪ ಸಂಧಿ. ಕಡುವೆಳ್ಪು ಎಂಬುದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. 31ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಎ ಆದೇಶ ಸಂಧಿ.
ಆನ್ಸರು ಆದೇಶ ಸಂಧಿ. ಆದೇಶ ಸಂಧಿ ವಿಶೇಷತೆ ಎಂದರೆ ಉತ್ತರ ಪದದಲ್ಲಿ ಕಾದಾಬ ವ್ಯಂಜನಗಳಿಗೆ ಗಾದಾಬ ವ್ಯಂಜನಗಳು ಆದೇಶವಾಗಿ ಬಂದರೆ, ಕಾತಾಪ ವ್ಯಂಜನಗಳಿಗೆ ಗಾದಾಬ ವ್ಯಂಜನಗಳು ಆದೇಶವಾಗಿ ಬಂದರೆ ಉತ್ತರ ಪದದಲ್ಲಿ ಆದೇಶ ಸಂಧಿ ಎನ್ನುವರು. ಸಂಧಿಯಾಗುವಾಗ ಒಂದು ವ್ಯಂಜನದ ಸ್ಥಾನದಲ್ಲಿ ಮತ್ತೊಂದು ವ್ಯಂಜನ ಬರುವುದಕ್ಕೆ ಆದೇಶ ಸಂಧಿ ಎಂದು ಕರೆಯುತ್ತಾರೆ. ಆದೇಶ ಸಂಧಿಯಲ್ಲಿ ಉತ್ತರ ಪದದ ಮೊದಲಲ್ಲಿ ಇರುವ ಕ, ತ, ಪ ಎಂಬ ವ್ಯಂಜನಗಳಿಗೆ ಪ್ರತಿಯಾಗಿ ಕ್ರಮವಾಗಿ ಗ, ದ, ಬ ಎಂಬ ವ್ಯಂಜನಗಳು ಆದೇಶವಾಗಿ ಬರುವುದಕ್ಕೆ ಆದೇಶ ಸಂಧಿ ಎನ್ನುವರು. ಇಲ್ಲಿ ಪ್ರಮುಖವಾಗಿ ಇದು ಪೂರ್ವ ಪದ. ಪೂರ್ವ ಪದದಲ್ಲಿ ಆದೇಶ ಸಂಧಿ ಬದಲಾವಣೆ ಆಗಲ್ಲ. ಆದರೆ ಉತ್ತರ ಪದದಲ್ಲಿ ಏನಾಗುತ್ತೆ ಅಂತಂದ್ರೆ ಬದಲಾವಣೆ ಆಗುತ್ತೆ. ಕಾತಾಪಗಳಿಗೆ ಗಾದಾಪ ವ್ಯಂಜನಗಳು ಈ ಉತ್ತರ ಪದದಲ್ಲಿ ಬರೋದಕ್ಕೆ ಇದನ್ನು ಆದೇಶ ಸಂಧಿ ಎನ್ನುವರು. ಪ್ರಶ್ನೆ ಸಂಖ್ಯೆ 32. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ. ಆಪ್ಷನ್ಸ್ ಎ, ಕಂದ ಪದ್ಯವು 4 ಸಾಲಿನ ಪದ್ಯವಾಗಿದೆ. ಆಪ್ಷನ್ಸ್ ಬಿ, ವೃತ್ತವು 4 ಸಾಲಿನ ಪದ್ಯವಾಗಿರುತ್ತೆ. ಆಪ್ಷನ್ ಸಿ, ತ್ರಿಪದಿ 3 ಸಾಲಿನ ಪದ್ಯವಾಗಿದೆ. ಆಪ್ಷನ್ ಡಿ, ವಚನವು 8 ಸಾಲಿನ ಪದ್ಯವಾಗಿದೆ. 32ನೇ ಪ್ರಶ್ನೆಗೆ ರೈಟ್ ಆನ್ಸರ್. ಅಂದರೆ ಇಲ್ಲಿ ಪ್ರಶ್ನೆ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ. ತಪ್ಪಾಗಿರಬೇಕು. ಕಂದ ಪದ್ಯ 4-4-4 ಕರೆಕ್ಟ್ ಆಗಿದೆ, 4 ಸಾಲಿನ ಪದ್ಯವಾಗಿದೆ. ಇನ್ನು ವೃತ್ತವು ಕೂಡ 4 ಸಾಲಿನ ಪದ್ಯವಾಗಿದೆ. ತ್ರಿಪದಿ 3 ಸಾಲಿನ ಪದ್ಯವಾಗಿದೆ. ಇಲ್ಲಿ ತಪ್ಪಾಗಿರುವ ಹೇಳಿಕೆ ಅಂತ ಅಂದರೆ ರೈಟ್ ಆನ್ಸರ್ ಆಪ್ಷನ್ ಡಿ, ವಚನವು 8 ಸಾಲಿನ ಪದ್ಯವಾಗಿದೆ. ರೈಟ್ ಆನ್ಸರ್ ಆಪ್ಷನ್ ಡಿ, ವಚನವು 8 ಸಾಲಿನ ಪದ್ಯವಾಗಿದೆ. ಆನ್ಸರು ವಚನವು 8 ಸಾಲಿನ ಪದ್ಯವಾಗಿದೆ. ಪದ್ಯವು 2 ಸಾಲುಗಳನ್ನು ಹೊಂದಿದ್ದರೆ ಅದನ್ನು, ಯಾವುದಾದ್ರೂ ಒಂದು ಪದ್ಯ 2 ಸಾಲುಗಳನ್ನು ಹೊಂದಿದ್ದರೆ ಅದನ್ನು ದ್ವಿಪದಿ ಎನ್ನುವರು. ಪದ್ಯವು 3 ಸಾಲುಗಳನ್ನು ಹೊಂದಿದ್ದರೆ ಅದನ್ನು ತ್ರಿಪದಿ ಎನ್ನುವರು. ತ್ರಿಪದಿಯನ್ನು ಸರ್ವಜ್ಞ. 3 ಸಾಲುಗಳನ್ನು ಹೊಂದಿದ್ದರೆ ಅದನ್ನು ತ್ರಿಪದಿ ಎನ್ನುವರು. ಪದ್ಯವು 4 ಸಾಲುಗಳನ್ನು ಹೊಂದಿದ್ದರೆ ಅದನ್ನು ಚೌಪದಿ ಅಥವಾ ಕಂದ ಅಂತ ಕೇಳುವುದು. ಪ್ರಶ್ನೆ ಕೇಳ್ಬೋದು, ಕಂದ ಅನ್ನೋ ಪದ ಬಳಸ್ತಲೇ ಚೌಪದಿ ಅಂತ ಕೇಳಿದಾಗ ಪದ್ಯ, ಯಾವುದಾದ್ರೂ ಒಂದು ಪದ್ಯ 4 ಸಾಲುಗಳನ್ನು ಹೊಂದಿದ್ದರೆ ಅದನ್ನು ಚೌಪದಿ ಅಂತಲೂ ಕರಿಬೋದು, ಜೊತೆಗೆ ಕಂದ ಅಂತಲೂ ಕೂಡ ಕರಿಬೋದು. ಪದ್ಯವು 6 ಸಾಲುಗಳನ್ನು ಹೊಂದಿದ್ದರೆ ಅದನ್ನು ಷಟ್ಪದಿ ಎಂದು ಕರೆಯುವರು. ಷಟ್ಪದಿಯ ಬ್ರಹ್ಮ ರಾಘವಾಂಕ. ಪದ್ಯವು 6 ಸಾಲುಗಳಿಗಿಂತ ಹೆಚ್ಚು ಸಾಲುಗಳನ್ನು ಒಳಗೊಂಡಿದ್ದರೆ ಅದನ್ನು ರಗಳೆ ಎಂದು ಕರೆಯುವರು. ಯಾವುದಾದ್ರೂ ಒಂದು ಪದ್ಯ 6 ಸಾಲುಗಳಿಗಿಂತ ಹೆಚ್ಚು ಒಳಗೊಂಡಿದ್ದರೆ ಅದನ್ನು ರಗಳೆ ಎನ್ನುವರು. ರಗಳೆಯ ಕವಿ ಬಂದ್ಬಿಟ್ಟು ಹರಿಹರ. ಪದ್ಯ 14 ಸಾಲುಗಳನ್ನು ಹೊಂದಿದ್ದರೆ ಸುನೀತ ಅಥವಾ ಸಾನೆಟ್ ಎನ್ನುವರು. ಪ್ರಶ್ನೆ ಕೇಳಿದರೆ ಅದೇ ಟಿಟಿನಲ್ಲಿ ಪದ್ಯ 14 ಸಾಲುಗಳನ್ನು ಹೊಂದಿದ್ದರೆ ಅದನ್ನು ಸುನೀತ ಅಥವಾ ಸಾನೆಟ್ ಎನ್ನುವರು. ಕನ್ನಡದಲ್ಲಿ ಈ ಸಾನೆಟ್ ಅನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ರಾಷ್ಟ್ರಕವಿಗಳಾದಂಥ ಗೋವಿಂದ ಪೈರವರು. ಪ್ರಶ್ನೆ ಸಂಖ್ಯೆ 33. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಈ ವಾಕ್ಯವು ಆಪ್ಷನ್ಸ್ ಎ ಪ್ರಶ್ನಾರ್ಥಕ ವಾಕ್ಯ, ಆಪ್ಷನ್ಸ್ ಬಿ ಸಾಮಾನ್ಯ ವಾಕ್ಯ, ಆಪ್ಷನ್ಸ್ ಸಿ ಮಿಶ್ರ ವಾಕ್ಯ, ಆಪ್ಷನ್ ಡಿ ಸಂಯೋಜಿತ ವಾಕ್ಯ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಸಾಮಾನ್ಯ ವಾಕ್ಯ. ಪ್ರಶ್ನೆ ಸಂಖ್ಯೆ 36. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಈ ವಾಕ್ಯವು 33ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಸಾಮಾನ್ಯ ವಾಕ್ಯ. ಆನ್ಸರ್ ಬಂದು ಸಾಮಾನ್ಯ ವಾಕ್ಯ. ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವಾತಂತ್ರ್ಯ ಮತ್ತು ಖಚಿತ ಅರ್ಥ ಕೊಡುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು. ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವಾತಂತ್ರ್ಯ ಮತ್ತು ಖಚಿತ ಅರ್ಥವನ್ನು ಕೊಡುವಂತಹ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳಾಗಿವೆ. ಇನ್ನು 34ನೇ ಪ್ರಶ್ನೆ, ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದಗಳು. ಆಪ್ಷನ್ಸ್ ಎ ಅಣೆಗಣ್ಣ, ಮುಕ್ಕಣ್ಣ, ಚಕ್ರಪಾಣಿ. ಈ ಮೂರು ಕೂಡ ಬಹುರ್ವಿ ಸಮಾಸಕ್ಕೆ ಸಂಬಂಧಪಟ್ಟಂತ ಉದಾಹರಣೆಗಳಾಗಿದೆ. ಇನ್ನು ಇಮ್ಮಾವು ಮತ್ತು ಮೇಲ್ವಾತು ಇವೆರಡೂ ಕೂಡ ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಪಟ್ಟಂತ ಉದಾಹರಣೆಯಾಗಿದೆ.
ಕಂಗೇಡು ಮತ್ತು ಮೈಮುಚ್ಚು ಇವು ಕೂಡ ಕ್ರಿಯಾ ಸಮಾಸಕ್ಕೆ ಸಂಬಂಧಪಟ್ಟಂತ ಉದಾಹರಣೆಯಾಗಿದೆ. ಆ ಕಲ್ಲು, ಈ ಬೆಕ್ಕು, ನೈದ ವಸ್ತ್ರ ಇದು ಕೂಡ ಗಮಕ ಸಮಾಸಕ್ಕೆ ಸಂಬಂಧಪಟ್ಟಂತ ಉದಾಹರಣೆಯಾಗಿದೆ. ಮೂವತ್ನಾಲ್ಕನೇ ಪ್ರಶ್ನೆಗೆ ರೈಟ್ ಆನ್ಸರ್. ಕ್ರಿಯಾ ಸಮಾಸಕ್ಕೆ ಸಂಬಂಧಪಟ್ಟಂತ ಉದಾಹರಣೆಯಾದ ಪದಗಳು ಆಪ್ಷನ್ ಸಿ ಕಂಗೇಡು ಮತ್ತು ಮೈಮುಚ್ಚು. 34ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಸಿ. ಅಣೆಗಣ್ಣ, ಮುಕ್ಕಣ್ಣ, ಚಕ್ರಪಾಣಿ ಈ ಮೂರು ಕೂಡ ಬಹುರ್ವಿ ಸಮಾಸಕ್ಕೆ ಸಂಬಂಧಪಟ್ಟಂತ ಉದಾಹರಣೆ. ಇಮ್ಮಾವು, ಮೇಲ್ವಾತು ಇವು ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಪಟ್ಟಂತ ಉದಾಹರಣೆ. ಆ ಕಲ್ಲು, ಈ ಬೆಕ್ಕು, ನೈದ ವಸ್ತ್ರ ಇವು ಮೂರು ಕೂಡ ಗಮಕ ಸಮಾಸಕ್ಕೆ ಸಂಬಂಧಪಟ್ಟಂತ ಉದಾಹರಣೆ. ಆನ್ಸರು ಕಂಗೇಡು ಮತ್ತು ಮೈಮುಚ್ಚು. ಪೂರ್ವ ಪದವು ನಾಮಪದವಾಗಿದ್ದು ಉತ್ತರದಲ್ಲಿರುವ ಕ್ರಿಯಾಪದದೊಡನೆ ಸೇರಿ ಸಮಾಸವಾದಾಗ ಪೂರ್ವ ಪದದ ಅರ್ಥಕ್ಕೆ ಪ್ರಧಾನವಾಗಿದ್ದರೆ ಅದನ್ನು ಕ್ರಿಯಾ ಸಮಾಸ ಎನ್ನುವರು. ಕೊನೆಯ ಪ್ರಶ್ನೆ, ವಿದ್ಯಾರ್ಥಿ ಈ ಪದದಲ್ಲಿರುವ ಅಕ್ಷರಗಣ. 35ನೇ ಪ್ರಶ್ನೆ, ವಿದ್ಯಾರ್ಥಿ ಈ ಪದದಲ್ಲಿರುವ ಅಕ್ಷರಗಣ. ಆಪ್ಷನ್ ಸಿ ನಗಣ, ಆಪ್ಷನ್ ಬಿ ಸಗಣ, ಆಪ್ಷನ್ ಸಿ ಮಗಣ, ಆಪ್ಷನ್ ಸಿ ತಗಣ. 35ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಡಿ ತಗಣ. ಇದನ್ನು ಅತ್ಯಂತ ಸರಳವಾಗಿ ಗುರುತಿಸ್ಬೋದು ಅಂತಿದಂಗೆ ಯಮತ ರಾಜ ಬಾನ ಸಾಲಗಂ ಎಂಬ ಸೂತ್ರವನ್ನು ಹಾಕೊಂಡು ಇದನ್ನು ಅಕ್ಷರಗಣದಲ್ಲಿ ಗುರುತಿಸ್ಬೋದು. ವಿದ್ಯಾರ್ಥಿ ಎಂಬ ಪದದಲ್ಲಿರುವ ಅಕ್ಷರಗಣ ತಗಣ. ರೈಟ್ ಆನ್ಸರ್. ಆನ್ಸರು ತಗಣ. ಅಕ್ಷರ ಗಣದಲ್ಲಿ ಒಟ್ಟು 8 ವಿಧದ ಗಣಗಳಿವೆ. ಕೇಳುವುದು ಪ್ರಶ್ನೆ ಏನಾದ್ರು ಕೇಳಿದ್ರೆ ಅಕ್ಷರ ಗಣದಲ್ಲಿ ಒಟ್ಟು ಎಷ್ಟು ವಿಧಗಳಿವೆ? ಅಕ್ಷರ ಗಣದಲ್ಲಿ ಒಟ್ಟು 8 ವಿಧಗಳಿವೆ. ಪ್ರಮುಖವಾಗಿ ಈ ಸೂತ್ರ ಬಂದ್ಬಿಟ್ಟು ಯಮತ ರಾಜ ಬಾನಸಾಲಗ. ಈ ಅಕ್ಷರಗಣಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆ ಬಂದರೂ ಕೂಡ ಅತ್ಯಂತ ಸುಲಭವಾಗಿ ಗುರುತಿಸಬಹುದು. ಸೂತ್ರ ಯಮತ ರಾಜ ಬಾನಸಲಗ. ನೋಡಿ, ಇಲ್ಲೇ ಅತ್ಯಂತ ಸರಳವಾಗಿ ಬರ್ಕೊಬೇಕಾಗಿರುತ್ತೆ. ಮೊದಲು 3 ಅಕ್ಷರನೇ ಬರ್ಕೊಬೇಕಾಗಿರುತ್ತೆ. ಯಮತ, ಮತರ, ತರಜ, ರಜಬ, ಜಬನ, ಭಾನಸ, ನಸಲ, ಸಲಗ. ಅನಂತರ ಲಘು ಗುರುನ ಹಾಕಿ ವಿಂಗಡಿಸ್ಬೇಕಾಗಿರುತ್ತೆ. ಇಲ್ಲಿ ಪ್ರಮುಖವಾಗಿ ಯಗಣ, ಮಗಣ, ತಗಣ, ರಗಣ, ಜಗಣ, ಬಗಣ, ತಗಣ, ಸಗಣ. ಇಲ್ಲೇನಾಗುತ್ತೆ ಅಂತಿದಂಗೆ ಗುರು, ಗುರು, ಲಘು, 2 ಗುರು, 1 ಲಘು ಬತ್ತಿದೆ ಅಂತಿದಂಗೆ ಇದಕ್ಕೆ ತಗಣ. ಇದು ನೋಡಿ ಈಸಿಯಾಗಿ ಗುರುತಿಸ್ಬೋದು. ಮೊದಲನೇ ಇರೋದಂತೂ 2 ಕೂಡ ಗುರು, ನಂತರ ಲಘು, ಅದರಿಂದ ಇದು ತಗಣವಾಗಿರುತ್ತೆ. ಈ ರೀತಿ ಪ್ರಶ್ನೆಗಳು ಬರಬಹುದು. ವಿದ್ಯಾರ್ಥಿಯು ಈ ಪದದಲ್ಲಿರುವ ಅಕ್ಷರಗಣ ತಗಣ. ರೈಟ್ ಆನ್ಸರು ತಗಣವಾಗಿರುತ್ತೆ. ನಾವಿದನ್ನು ಏನು ಮಾಡಬೇಕು ಅಂತಿದ್ದಂಗೆ ಸರಳವಾಗಿ ಅಕ್ಷರಗಣದಲ್ಲಿ ಒಟ್ಟು 8 ವಿಧಗಳಿದೆ. ಯಮತ ರಾಜ ಬಾನಸಲಗಂ ಎಂಬ ಸೂತ್ರವನ್ನು ಹಾಕೊಂಡು ಸರಳವಾಗಿ ಬಿಡಿಸ್ಬೋದು.